ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾ ಶಾಸ್ತ್ರಜ್ಞರು, ಸದಾ ದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಗುರುಜಿ. ಬಹಳ ವಿಶೇಷವಾಗಿ ಯಾವತ್ತೂ ಅಷ್ಟೇ ನೀವು ತುಂಬಾ ವಿಶೇಷವಾದ ಮಾಹಿತಿಯನ್ನ ಹುಡುಕಿ ತರ್ತೀರಾ ನಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಅಂತ. ಇವತ್ತು ಸೋಮವಾರ ಏನು ವಿಶೇಷ ಮಾಹಿತಿ ತಂದಿದ್ದೀರಾ, ಹಾಗೆ ಈ ದಿನದ ವಿಶೇಷತೆ ಏನು ಗುರುಜಿ? ಖಂಡಿತಮ್ಮ. ಇವತ್ತು ವ್ಯತಿಪಾತ ಯೋಗ, ಉತ್ತರ ಫಾಲ್ಗುಣಿ ನಕ್ಷತ್ರ, ಆದರೆ ಅಷ್ಟಮಿ, ಶುಕ್ಲ ಪಕ್ಷದ ಅಷ್ಟಮಿ. ಸ್ವಲ್ಪ ಈ ಅಷ್ಟಮಿ ಅಂತ ಹೇಳಿದ್ರೇ ಸ್ವಲ್ಪ ಎಚ್ಚರಿಕೆ ಇರಬೇಕು. ಅದಕ್ಕೆ ಮೇಲೆ ವ್ಯತಿಪಾತ ಯೋಗ ಬೇರೆ, ಶೂಲ ಬೇರೆ, ಅದನ್ನು ಬೆಂಕಿಲ್ ಬೇರೆ ಇಟ್ಟು ತಿವದ ಹಾಗೆ ಸ್ವಲ್ಪ ಎಚ್ಚರಿಕೆ. ಎಲ್ಲರೂ ಅಷ್ಟೇ. ಇಂಥ ಒಂದು ಯೋಗ ದಿನಗಳಲ್ಲಿ ವ್ಯತಿಪಾತ ಯೋಗವೇನಾದರೂ ಅಷ್ಟಮಿ ದಿನಗಳಲ್ಲಿ ಬಂದು, ಫಸ್ಟ್ ಆಫ್ ಆಲ್ ವ್ಯತಿಪಾತ ಅಂದ್ರೆ ಏನಾದರೂ ಉಲ್ಕಾಪಾತ ಅನ್ನೋ ಥರ, ಏನಾದರೂ ತೊಂದರೆ ಅನ್ನೋ ಥರ, ನಷ್ಟ ಅನ್ನೋ ಥರ, ಶೂಲಬಾಧೆ ಅನ್ನೋ ಥರ. ಅದಕ್ಕೆ ಮೇಲೆ ಅಷ್ಟಮಿ ಬೇರೆ. ತುಂಬ ಎಚ್ಚರಿಕೆ ಇರಬೇಕು. ಮುಖ್ಯ ನಿರ್ಧಾರಗಳು, ಮುಖ್ಯ ವ್ಯವಹಾರಗಳು, ಮುಖ್ಯ ಚಿಂತನೆಗಳು, ಮುಖ್ಯ ಮಾತುಕತೆಗಳು ಮಾಡತಕ್ಕಂಥದ್ದಕ್ಕೆ ತುಂಬ ಶ್ರೇಯಸ್ಕರವಲ್ಲ ಇವತ್ತಿನ ದಿನ. ನೋಡಿಕೊಂಡು ಹೆಜ್ಜೆ ಹಾಕಿ ಇರಲಿ. ಇವತ್ತು ನಿಮಗೊಂದು ಮನೆ ಮದ್ದು ಹೇಳ್ತೇನೆ, ಅಪರೂಪದ ಮನೆ ಮದ್ದು. ಮನೇಲೇ ಇದೆ, ಪ್ರತಿನಿತ್ಯ ಬಳಸ್ತೀರ. ಆದರೆ ಈ ಒಂದು ಮನೆ ಮದ್ದಿದೆಯಲ್ಲ, ಈ ಒಂದು ವಸ್ತು ಹಿಮಾಲಯವನ್ನ ತುತ್ತ ತುದಿಗೆ ಮೊದಲ ಬಾರಿಗೆ ಹತ್ತಿದಂತಹ ಎಡ್ಮಂಡ್ ಹಿಲರಿ ಅಂತ, ತೇನ್ಸಿಂಗ್ನವ್ರಿಗೆ ನಮ್ಮ ಭಾರತದವರು, ಇನ್ನೊಬ್ಬ ವ್ಯಕ್ತಿ ಎಡ್ಮಂಡ್ ಹಿಲರಿ ಅನ್ನತಕ್ಕಂಥವ್ರು ಹತ್ತಿದ್ರು. ಆತ ಕೂಡ ಈ ಒಂದು ಮನೆ ಮದ್ದನ್ನು ಸದಾ ಇಟ್ಕೊಂಡಿರ್ತಿದ್ದಂತೆ. ಇಟ್ ರಿಲ್ಯಾಕ್ಸಸ್ ಮೀ ಲಾಟ್. ಇದು ನನ್ನ ಏನಾದರೂ ಇವತ್ತು ಹತ್ತಿದ್ದೇನೆ ಅಂದರೆ ಇದ್ರ ಸಹಾಯದಿಂದ ಅನ್ನತಕ್ಕಂಥದ್ದು. ಅಷ್ಟು ಒಂದು ವಿಶೇಷವಾದಂಥ ಮನೆ ಮದ್ದು. ಇದನ್ನು ಬಳಸೋದ್ರಿಂದ ಕ್ಯಾನ್ಸರ್ಗೆ ರಾಮಬಾಣ. ಇದನ್ನು ಬಳಸೋದ್ರಿಂದ ಹೈ ಬಿ ಪಿ ಹೈಪರ್ ಟೆನ್ಷನ್ ಆಗಿಬಿಟ್ಟು ಕೆಲವರು ದಗ 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 ಅಂತ ಆಡ್ತಾರೆ. ನನಗೂ ಸ್ವಲ್ಪ ಹೈ ಬಿ ಪಿ ಇದೆ, ಬೇಗ ಕೋಪಕ್ಕೊಳಗಾಗ್ತೇನೆ, ಬೇಗ ತುಂಬ ಥಟ್ಟಂತ ಮಾತಾಡ್ಬಿಡ್ತೀನಿ. ಯಾರು ಏನು ಎಷ್ಟೋ ಬಾರಿ ಅಂದ್ಕೊಂಡಿದ್ದೇನೆ, ಅಯ್ಯೋಪ್ಪ ಮೂಗು ಕುಯ್ಕೊಂಡ್ಮೇಲೆ ಬಂತ ಬುದ್ಧಿ, ಮುತ್ತೊಡೆದ್ರೆ ಹೋಯ್ತು, ಮಾತಾಡಿದ್ರೆ ಹೋಯ್ತು ಅಂತ ಹೇಳ್ತೇವೆ. ಏನೋ ಒಂದು ಆಡಿಬಿಡ್ತೇನೆ. ಎದುರುಗಡೆ ಇರೋ ವ್ಯಕ್ತಿಗಳ ಮನಸ್ಸೇ ಚೂರಾಗ್ಬಿಟ್ಟಿರ್ತೇನೆ, ಆ ರೀತಿ ಮಾತಾಡಿಬಿಟ್ಟಿರ್ತೇನೆ. ಬಟ್ ಆಮೇಲೆ ಸೊ ಅದಕ್ಕೆ ತುಂಬ ಮಾತು ಕಡಿಮೆ ಮಾಡ್ತಕ್ಕಂಥದ್ದು ಉಂಟು. ಮಾತಾಡಲಿಕ್ಕೆ ಹೋಗಲ್ಲ, ನಿಮ್ಮ ಮುಂದೆ ಮಾತ್ರನೇ ಮಾತಾಡ್ತಕ್ಕಂಥದ್ದು. ಅಂತಹವರಿಗೆ ರಾಮಬಾಣ. ಅದಷ್ಟೇ ಅಲ್ಲ, ಕ್ಯಾನ್ಸರ್ಗೆ ಕೂಡ ಇದೊಂದು ಅದ್ಭುತ. ಮಧುಮೇಹ ರೋಗಿಗಳಿಗೆ, ಅದರಲ್ಲಿ ಈ ರೆಟಿನಾ ಸಮಸ್ಯೆ ಆಗುತ್ತೆ, ಕಣ್ಣಿನ ತೊಂದರೆ, ಅದ್ಭುತ. ಯಕೃತ್ತಿನ ಲಿವರ್ ಸಮಸ್ಯೆಗಳಾಗುತ್ತೆ. ಕುಡಿದು ಸೇಂದಿ ಕುಡಿದು ಕೆಲವರು ಹಾಳು ಮಾಡಿಟ್ಕೊಬಿಟ್ಟಿರ್ತಾರೆ. ಇಲ್ಲ, ಕೆಲವ್ರಿಗೆ ಹಾಗೇ ಬಂದ್ಬಿಟ್ಟಿರುತ್ತೆ. ಜಾಂಡಿಸ್ ಪ್ರಾಬ್ಲಮ್, ಜನ್ಮತಃ ಜಾಂಡಿಸ್ ಪ್ರಾಬ್ಲಮ್ ಥರ ಕೂಡ ಬಂದಿರತಕ್ಕಂಥದ್ದು ಇರುತ್ತೆ. ಅದಕ್ಕೂ ರಾಮಬಾಣ. ಅದಷ್ಟೇ ಅಲ್ಲ, ಮಲೇರಿಯಾ, ಡಿಫ್ತೀರಿಯಾ, ಕಾಲರಾ, ಒಂದೊಂದು ಕಾಯಿದು ಯಾವುದಪ್ಪ ವಸ್ತು, ಹೇಗೆ ಉಪಯೋಗಿಸ್ಕೊಳ್ಳೋದು. ಅರೆ, ನಿಮ್ಮ ಚರ್ಮದಲ್ಲಿ ಸ್ವಲ್ಪ ತುರಿಕೆ ಆಗ್ತಿದೆ, ತುಂಬ ಫ್ರೆಶ್ ಆಗಿ ಕಾಣಿಸ್ಬೇಕು, ಅದ್ಭುತ. ನಿಮ್ಮ ಬಟ್ಟೆಗಳು ನಿಗಿ ಅಂತ ಹೊಳಿಬೇಕು, ಅದಕ್ಕೂ ರಾಮಬಾಣ. ಸ್ಕಿನ್ ಇರಿಟೇಷನ್ ಹೋಗ್ಬೇಕು, ಅದಕ್ಕೂ ರಾಮಬಾಣ. ನಿಮ್ಮ ಲೂಸ್ ಮೋಷನ್ ತಡಿಬೇಕು, ಅದಕ್ಕೂ ರಾಮಬಾಣ. ಈ ಥರ ಹಲವಾರು ಆ ಒಂದು ವಿಶೇಷತೆಯನ್ನ ಒಳಗೊಂಡಿರ್ತಕ್ಕಂಥ ಒಂದು ಅಪರೂಪವಾದಂತಹ ಒಂದು ಮನೆ ಮದ್ದಿದು. ಅಪರೂಪ ಅಲ್ಲ, ಎಲ್ರಿಗೂ ಸಿಗುತ್ತೆ. ಎಲ್ಲೆಲ್ಲೋ ಹೊಡ್ತೀರಾ, ಏನೇನೋ ಮಾಡ್ತೀರಾ. ಇದಂತೂ ಪ್ರಪಂಚದಲ್ಲಿ ಎಲ್ಲರಿಗೂ ಸಿಗುವಂತಹ ಒಂದು ವಿಶೇಷವಾದಂತಹ ಕೊಡುಗೆ ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಇದು ದೇವರ ಪೂಜೆಗೆ ಅತಿ ಮುಖ್ಯವಾಗಿ ಬಳಸ್ತಕ್ಕಂಥ ವಸ್ತು, ಮನೆಯ ಪೂಜೆಗೆ ಅತಿ ಮುಖ್ಯವಾಗಿ ಬಳಸ್ತಕ್ಕಂಥ ವಸ್ತು. ಎಲ್ಲದಕ್ಕೂ ಬೇಕು ಈ ವಸ್ತು. ಇಲ್ಲ, ನೀವಿಲ್ಲ, ನಾವಂತೂ ಇಲ್ಲವೇ ಇಲ್ಲ. ಇಟ್ಸ್ ಅನ್ ಅಲ್ಟಿಮೇಟ್ ಅನ್ನತಕ್ಕಂಥದ್ದು. ರಕ್ತ ಬಲಿ ಕೊಡುವಾಗಂತೂ ಈ ವಸ್ತು ಇರಲೇಬೇಕು.
ಅಂತ ಒಂದು ವಿಶೇಷ ವಸ್ತು. ಸೊ ಆ ವಸ್ತು ಯಾವುದು, ಹೇಗೆ ಉಪಯೋಗಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಎಲ್ಲ ಬಹುದೊಡ್ಡ ಮಾಹಿತಿಗಳ ಕಣಜವನ್ನೇ ಇವತ್ತು ಕೊಡ್ತಕ್ಕಂಥದ್ದುಂಟು. ಅದಷ್ಟೇ ಅಲ್ಲ, ವಾಸ್ತು. ಇವತ್ತು ಈ ವಾಸ್ತು ಅಂತ ಹೇಳಿದ ತಕ್ಷಣ ಮನೆ ಕಟ್ತೇವೆ, ಆದರೆ ಆ ಕಟ್ಟತಕ್ಕಂಥ ಮನೆ ಆಯಾ ನಿಮಗಾಗಿ ಬರುತ್ತಾ? ಹೌದು, 8 ಆಯಗಳಿದ್ದಾವೆ. ಗಜಾಯ, ಧ್ವಜಾಯ, ಧೂಮಾಯ, ಈ ಥರದ್ದೆಲ್ಲ ಇದೆ. ಅದರಲ್ಲಿ ಒಂದೊಂದು ಆಯ ಕೆಲವು ಬರೋಲ್ಲ, ಗೊತ್ತೇ ಇರೋಲ್ಲ, ಕಟ್ಕೊಬಿಡ್ತೀರ, ಆಮೇಲೆ ಪೀಡೆ. ಇಲ್ಲ, ಕೆಲವೊಂದು ತಮಾಷೆ ನೋಡಬೇಕು. ಆ ಮನೆ ಎದುರುಗಡೆ ಯಾರು ಬಂದ್ರು ಒಂದಾಗ ಗೊಟಕ್ಕು, ಇಲ್ಲ ಲೊಟಕ್ಕು, ಇಲ್ಲ ಓಡೋಕು, 3ರಲ್ಲಿ ಒಂದಾಗುತ್ತೆ. ಆ ಆಯದಲ್ಲಿ ನೀವು ಮನೆ ಕಟ್ಕೊಂಡ್ರೆ ನಿಮ್ಮ ಮನೆ ಎದುರುಗಡೆ ಯಾರು ಬಂದ್ರು ಪಕ್ಕದಲ್ಲಿದ್ರು ಅಷ್ಟು ಓಡೋಗ್ತಾರೆ. ಒಂದಾಗ ಗೊಟಕ್ಕು, ಇಲ್ಲ ಮಿನಿಮಮ್ ಲೋಟಕ್ಕು, ಇಲ್ಲ ಓಡೋಕು. ಇದಾಗ್ತಕ್ಕಂಥ ಒಂದು ಭಾವ. ಇದೇನು ಗುರುಗಳೇ, ಇದೆಲ್ಲ ಇದೆಯಾ? ಓ ಎಸ್. ಗೊತ್ತಿಲ್ಲದೆ ನೀವು ಮಾಡ್ಕೊಳ್ತಕ್ಕಂಥದ್ದು. ಮನೆ ಕಟ್ಕೊಂಡಿದ್ದೀರಾ ಅಚ್ಚುಕಟ್ಟಾಗಿ, ಎಲ್ಲೋ ಫ್ಲ್ಯಾಟ್ ಇದಪ್ಪ, ಅಪಾರ್ಟ್ಮೆಂಟ್ ಇದಪ್ಪ, 30 ಲಕ್ಷಪ್ಪ, 3 ಕೋಟಿಪ್ಪ, 30 ಕೋಟಿಪ್ಪ, ಈಗ ಆ ಮಟ್ಟಿಗೆ ಬಂದ್ಬಿಟ್ಟಿದ್ದಾವೆ ಮನೆಗಳು. ಅರಮನೆ ಥರ ಮನೆಗಳು ಕಟ್ಕೊಡ್ತಾರೆ. ಆದರೆ ಮನೆ ಓಕೆ, ವಾಸ್ತು ಓಕೆ, ಆಯಾ ನಿಮ್ಗೆ ಓಕೆನಾ? ನಿಮಗಾಗಿ ಬರುತ್ತಾ ಆಯಾ? ನಿಮ್ಮ ಒಬ್ಬೊಬ್ಬರ ಜಾತಕಕ್ಕೂ ಒಂದೊಂದು ಆಯಾ ಇದೆ. ಅದು ಹೆಚ್ಚು ಕಮ್ಮಿ ಆಯಿತು ಅಂದರೆ ನೀವು ಪಾಯ ಕೆಳಗಡೆ ಇರ್ತೀರ, ಹೆಚ್ಚು ಕಡಿಮೆ ಆಗಿಬಿಟ್ರೆ. ನೀವಷ್ಟೇ ಅಲ್ಲ, ನಿಮ್ಮ ಜೊತೆಯಲ್ಲಿರೋರು ಸುತ್ತಮುತ್ತಲು ಎಲ್ರಿಗೂ ಕೂತು ತಂದಿಟ್ಟು ಬಿಡುತ್ತೆ ಅಂತೇವೆ. ಸೊ ಅಂತಹ ಆಯಾ ವಿಚಾರದ ಬಗ್ಗೆ ಬಹುದೊಡ್ಡ ವಿಶೇಷತೆಯನ್ನು ತಿಳಿಸ್ಕೊಡ್ತೇನೆ. ಹಾಗೆ ಸರ್ವಾರ್ಥ ಸಿದ್ಧಿ ಯೋಗಗಳ ಬಗ್ಗೆ ಇವತ್ತು ಹೇಳ್ಕೊಡ್ತೇನೆ. ಗುರುಗಳೇ, ಯಾಕೋ ಪ್ರತಿನಿತ್ಯ ಅರ್ಚಕರ ಹತ್ರ ಓಡೋಕ್ಕಾಗೋಲ್ಲ, ಗುರುಗಳ ಹತ್ರ ನಿಮ್ಮನ್ನಂತೂ ಭೇಟಿ ಆಗ್ಬೇಕಂದ್ರೆ ವರ್ಷಗಟ್ಟಲೆ ಕಾಯಬೇಕು, ಏನು ಮಾಡೋದು? ನಮಗೊಂದು ದಾರಿ ತೋರಿಸ್ಕೊಡಿ, ನಾವು ಮಾಡ್ಕೊಳ್ಳೋ ಕೆಲಸ ಕಾರ್ಯ ವ್ಯವಹಾರಗಳಿಗೆ ಅನ್ನೋದಕ್ಕೆ ಒಂದು ವಿಶೇಷ ಕೊಡ್ತಾನೆ. ಇವತ್ತು ಪ್ರತಿನಿತ್ಯ ಒಂದು ನಕ್ಷತ್ರ ಇದೆ. ಆ ನಕ್ಷತ್ರ ಆ ದಿನವೇ ವಿಶೇಷವಾಗಿ ಬಂದಿದ್ರೆ ಅಲ್ಲೊಂದು ಅದ್ಭುತವಾದಂಥ ಸರ್ವಾರ್ಥ ಸಿದ್ಧಿ ಯೋಗ ಆಗುತ್ತೆ. ಇವತ್ತು ನಾನು ಹೇಳಿದೆ ಅಷ್ಟಮಿ ವ್ಯತಿಪಾತ ಯೋಗ, ಉಲ್ಕಾಪಾತವೇ ಹುಷಾರಪ್ಪ ಅಂತ. ಹಾಗೆ ನಾವುಗಳು ಯಾಕೆ ಇಷ್ಟು ಚೆನ್ನಾಗಿದ್ದೇವೆ, ಇಷ್ಟು ಚೆನ್ನಾಗಿ ಏಳಿಗೆ ಆಗ್ತಿದ್ದೇವೆ, ನಮಗೆ ಯಾಕೆ ಯಾವುದೇ ಒಂದು ತೊಂದರೆಗಳು ಬರ್ತಿಲ್ಲ ಅನ್ನತಕ್ಕಂಥದ್ದಾದ್ರೆ ಪ್ರಕೃತಿ ಮಾತು ನಾವು ಕೇಳ್ತೇವೆ. ಪ್ರಕೃತಿ ಜೊತೆನಲ್ಲಿ ಒಂದು ವಿಸ್ಮಯ ಇದೆ, ಅದನ್ನ ಫಾಲೋ ಮಾಡ್ತಕ್ಕಂಥದ್ದು ಮಾಡ್ತೇವೆ. ಅಕಸ್ಮಾತ್ ಒಂದು ಉದಾಹರಣೆ, ಭಾನುವಾರ ಅಶ್ವಿನಿ ನಕ್ಷತ್ರ ಬಂದ್ರೆ ಸೂಪರ್, ಅವತ್ತು ಏನು ಯೋಚನೆ ಮಾಡೋದೇ ಬೇಡ, ಅದ್ಭುತವೇ, ಓಡಿ ಅಂತ ಹೇಳ್ತೇವೆ. ಏನಾದರೂ ರಾಜಕಾರ್ಯ, ದೇವ ಕಾರ್ಯ, ಧರ್ಮ ಕಾರ್ಯ, ದೇವಸ್ಥಾನ ಕಾರ್ಯ, ಪೂಜಾ ಕಾರ್ಯ, ಏನಾದರೂ ನಾಗರಿಕಲ್ ಕಟ್ಟಿಸ್ಬೇಕು, ಅರಳಿಕಟ್ಟೆ ಕಟ್ಟಿಸ್ಬೇಕು, ದೇವಸ್ಥಾನ ಕಟ್ಟಿಸ್ಬೇಕು, ಅನಾಥಾಶ್ರಮ, ವೃದ್ಧಾಶ್ರಮ, 4 ಜನಕ್ಕೆ ಆಶ್ರಯ ಕೊಡತಕ್ಕಂಥ ಒಂದು ವ್ಯವಹಾರ, ಪೂಜೆ, ಸಂಕಲ್ಪ, ದಾನ, ಧರ್ಮ, ಅದ್ಭುತವೇ. ಅವತ್ತು ಯೋಚನೆ ಮಾಡೋದೇ ಬೇಡ, ಅಷ್ಟು ವಿಶೇಷ. ಭಾನುವಾರವೇ ಅಶ್ವಿನಿ ನಕ್ಷತ್ರ ಬಂದ್ರೆ. ಸೊ ಆ ರೀತಿಯ ಒಂದು ವಿಶೇಷವಾದಂಥ ಸರ್ವಾರ್ಥ ಸಿದ್ಧಿ ಯೋಗಗಳ ಬಗ್ಗೆ ಕೂಡ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದುಂಟು. ಸೊ ಗೆಟ್ ರೆಡಿ, ಒಂದು ಪೇಪರ್ ಪೆನ್ಸಿಲ್ ತಗೊಂಡು. ಯಾಕೆಂದ್ರೆ ನೋಡಿ, ಎಲ್ಲೋ ಪ್ರತಿನಿತ್ಯ ನಿಮ್ಮ ಕೆಲಸ ಮಾಡ್ತಿದ್ದೀರಾ, ಪ್ರತಿನಿತ್ಯವೂ ಅದೇ ಅಡಿಗೆ, ಅದೇ ತಿಂಡಿ, ಬಟ್ ಯಾಕೋ ಅವತ್ತು ನಿಮಗೆ ಪರವಾಗಿಲ್ಲ, ಎಲ್ಲೋ ಮೋಸ ಹೋದ್ರಿ. ಯಾರೋ ಒಂದು 10,000 ರೂಪಾಯಿ ವ್ಯವಹಾರ ಮಾಡಿದ್ರು, ಇಮಿಡಿಯೇಟ್ ಕೊಟ್ಟರು, ಅದಕ್ಕೊಂದು 1,000 ಹಾಕಿ. ಆಮೇಲೆ ಅವ್ರಿಗೊಂದು ಸಹಾಯ ಮಾಡಿದ್ರಿ, 50,000 ಕೊಟ್ಟ ಮೇಲೆ ಅವ್ರು ಇನ್ನೊಂದು 2,000 ಹಾಕಿಕೊಟ್ರು, ತುಂಬ ಒಳ್ಳೇದಾಯಿತು, ನಮ್ಮ ವ್ಯವಹಾರ ಕೈಗೂಡ್ತು. ಇನ್ನೊಂದು 1 ಲಕ್ಷ ಕೇಳಿದ್ರು, ಕೊಟ್ರಿ. 2 ಲಕ್ಷ ಕೊಟ್ರಿ, 3 ಲಕ್ಷ ಕೊಟ್ರಿ, ಒಂದ್ಸಲಿ 10 ಲಕ್ಷ ಕೇಳಿದ್ರು. ವ್ಯವಹಾರಸ್ಥ ಕೊಡ್ತಾನೆ ಬಿಡು ಅಂತ ಇದ್ದಿದ್ದ ಪದ್ದಿದ್ದೆಲ್ಲೋ ಸಾಲ ಸೂಲ ಮಾಡಿ ಕೊಟ್ರಿ, ಅವನು ಟೋಪಿ ಆಗ್ತಾ. ಆವತ್ತು ನಿಮ್ಮ ಸಿದ್ಧಿ ಯೋಗದಲ್ಲಿ ಅವಸಿದ್ಧಿ ಯೋಗ ಇರುತ್ತೆ. ತಗೊಂಡವನು ಗೋವಿಂದ, ಕೊಟ್ಟವನು ಮಹಾಗೋವಿಂದ, 3 ನಾಮ ಅಡ್ಡವೇ. ಸೊ ಆ ಸಿದ್ಧಿ ಯೋಗಗಳಲ್ಲೂ ಒಂದು ವಿಸ್ಮಯ ಇದೆ. ಸೊ ಅಂತಹ ದಿನಗಳು ಬಂದಾಗ ನಮ್ಗೆ ಪ್ರಚೋದಿಸುತ್ತೆ. ಅಂತಹ ಒಂದು ಸರ್ವಾರ್ಥ ಸಿದ್ಧಿ ಯೋಗಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಗೆಟ್ ರೆಡಿ, ಒಳ್ಳೇದಾಗ್ಲಿ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಮೇಡಮ್ ನಾನು ವಿನಯ್ ಕುಮಾರ್ ಮಾತಾಡ್ತಾ ಇದ್ದೀನಿ ಮೇಡಮ್. ಹೌದಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ವಿನಯ್ ಕುಮಾರ್ ಅವರೇ? ಕೇರ್ಪುರಂ ಪಕ್ಕ ಕಿತ್ತಗನೂರು ಹಳ್ಳಿಯಿಂದ ಮಾತಾಡ್ತಾ ಇದ್ದೀನಿ. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಮೇಡಮ್. ಹುಟ್ಟಿದ ದಿನಾಂಕವನ್ನ ತಿಳಿಸಿ ವಿನಯ್ ಕುಮಾರ್ ಅವರೇ. ಮೇಡಮ್ ನಾನು ಹಳ್ಳಿನಲ್ಲಿ ಹುಟ್ಟಿದ್ದು, ನನ್ಗೆ ಡೇಟ್ ಆಫ್ ಬರ್ತ್ ಏನು ಗೊತ್ತಿಲ್ಲ. ನಿಮ್ಗೆ ಮದ್ವೆ ಆಗಿದ್ಯಾ? ನಮ್ಮ ಮಗಂದು ಇದೆ. ಹೇಳಿ ಹೇಳಿ. ಒಂದು ನನ್ ಮಗಂದು ಡಿಸೆಂಬರ್ 15, ಓಕೆ, 99 ಮೇಡಮ್. 15 ಡಿಸೆಂಬರ್ 99 ಅಲ್ವಾ?
11:15 ಮೇಡಮ್. ಬೆಳಗ್ಗೆನಾ ರಾತ್ರಿನಾ? ನೈಟ್ ಅಲ್ಲಿ ಮೇಡಮ್. ನಮಸ್ತೆ ಶಂಕರ. ನಮಸ್ಕಾರ ಸರ್. ನಮಸ್ಕಾರ. ನಾನ್ ನಿಜವಾಗ್ಲೂ ಧನ್ಯವಂತ ಸರ್. ಕೊನೆಗೂ ನಾನು ನಿಮ್ಮನ್ನ ಸಂಧಿಸ್ಬಿಟ್ಟೆ ಸರ್. ಈಗ ಹೇಳ್ತೀರಾ? ಹಾಗೆಲ್ಲ ಅನ್ಕೋಬೇಡಿ, ಪ್ರತಿನಿತ್ಯ ನಾನ್ ಜೀವನದಲ್ಲಿ ಸಾಧನೆ ಮಾಡ್ಬಿಟ್ಟೆ, ನನ್ಗೆ ಇಷ್ಟೇ ಸಾಕು ಸರ್. ಎಷ್ಟೋ ವರ್ಷಗಳಿಂದ ಸರ್ ನಾನು ಕಾದು ಫೋನ್ ಮಾಡಿ 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 ಒಂದಿನ ನನ್ ಫೋನ್ ಕನೆಕ್ಟ್ ಆಗ್ಲಿಲ್ಲ, ಒಂದಿನ ನಿಮ್ಮನ್ನ ನೋಡಂದ್ರೆ ಆಗ್ತಾ ಇಲ್ಲ, ನನ್ಗೆ ಆಗ್ತಾನೆ ಇಲ್ಲ ಸರ್. ತುಂಬಾ ಕಷ್ಟದಲ್ಲಿದೆ ಸರ್. ನನ್ಗೆ ಏನಂತ ಗೊತ್ತಾಗ್ತಾ ಇಲ್ಲ. ನಾನು ಹುಟ್ಟಿದ ದಿನಾಂಕ ಏನು ನನ್ಗೆ ಗೊತ್ತಿಲ್ಲ ಸರ್. ಆದ್ರೆ ನಾನು ಮದುವೆ ಆದಾಗಿನಿಂದ ಇಲ್ಲಿವರೆಗೂ ಒಂದು 7 ಆಕ್ಸಿಡೆಂಟ್ ಆಗಿದೆ ಸರ್. ಸರಿ. ಭಯಂಕರ ಸಾವು ಬದುಕಿನ ಜೊತೆ ಹೋರಾಡಿದೀನಿ ಸರ್. ಹೊಟ್ಟೆ ಕೊಯ್ಸ್ಕೊಂಡಿದೀನಿ, ಕಾಲಲ್ಲಿ ರಾಡ್ ಹಾಕೊಂಡಿದೀನಿ, ಕೈ ಮುರ್ಕೊಂಡಿದೀನಿ, ಮೂಗು ಮಕ ಎಲ್ಲ ಪೀಸ್ ಮಾಡ್ಕೊಂಡಿದೀನಿ ಸರ್. ಇರ್ಲಿ, ನಿಮ್ಮ ಪಾಪು ಜಾತಕ ಆದ್ರೂ ಯಾರಿಗಾದ್ರೂ ತೋರ್ಸಿದ್ರಾ ಸರ್? ನಿಮ್ಮ ಮಗು ಜಾತಕ ಆದ್ರೂ ಯಾರಿಗಾದ್ರೂ ತೋರ್ಸಿದ್ರಾ? ನಮ್ಮ ಮಗು ಜಾತಕ ತೋರಿಸಿದ್ವಿ ಸರ್. ಖುಷಿ ಪಡಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಪಾಪುಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬೇಕಿತ್ತು, ಅದು ನಿಮಗಾಗಿದೆ. ಒಂದು ತಂದೆ ಆದ್ಮೇಲೆ ನಮಗಾದ್ರೆ ತಡ್ಕೋತೀವೇನೋ, ಆದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಮುಂದ್ಗಡೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿಬಿಟ್ಟು ಅವು ಮೂಲೆಯಲ್ಲಿ ಕುತ್ಕೋಬಿಟ್ರೆ ನಮ್ಮ ಜೀವನೇ ಹೋಗ್ಬಿಡುತ್ತೆ. ಹೌದು ಸರ್. ಇದು ಇರೋದು ನಿಮ್ಮ ಪಾಪುಗೆ. ಅದೃಷ್ಟವಶಾತ್ ಪಾಪುಗೆ ಆಗದೆ ನಿಮಗೆ ತಟ್ಟಿದೆ. ಇರ್ಲಿ, ಪ್ರತಿಯೊಂದಕ್ಕೂ ಒಂದು ಪರಿಹಾರ ಇದೆ. ಪ್ರತಿಯೊಂದಕ್ಕೂ ನಾ ಹೇಳಿದ್ದು ಮಾಡಿ. ಫಸ್ಟ್ ಎಲ್ಲಿಯಾದ್ರೂ ಒಂದು ಕುದುರೆ ಲಾಳ ಸಿಗುತ್ತಾ ನೋಡಿ, ಅದನ್ನ ತಗೋಬಂದು ಈ ತರದ ಅಷ್ಟಮಿ ದಿನವೇ ಕೊಟ್ಟು ಈ ಕಬ್ಬನ ಕರಗಿಸ್ತಾರೆ. ಯಾರಾದ್ರೂ ಆಚಾರಿಗಳಿಗೆ ಕೊಡಿ, ಪುಟ್ಟದಾಗ ಉಂಗುರ ಮಾಡಿಕೊಡ್ಲಿಕ್ಕೆ. ಮೊದಲು ಎಡಗೈ ಮಧ್ಯದ ಬೆರಳಿಗೆ ಅದನ್ನ ಇನ್ನೊಂದು ಅಷ್ಟಮಿ ದಿನ ಬಂದಾಗ ತೆಗೆದು ಹಾಕಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ತೆಗೆದುಬಿಟ್ಟು ಹಾಕೊಬೇಕಾ? ಹೌದು, ಅವತ್ತೇ ಹಾಕೋಬೇಕು. ಅಷ್ಟಮಿ ದಿನನೇ ಮಾಡ್ಬೇಕು ಅವರು. ಅವತ್ತೇ ಕೊಟ್ರೆ ಅದ್ಭುತ. ಚಿಕ್ಕದಾಗಿ ಕಟ್ ಮಾಡಿ ರೌಂಡ್ ಆಗಿ ಅವರು ಕರಗಿಸ್ಬಿಟ್ಟು ಒಂದು ಉಂಗುರ ಟೈಪ್ ನಲ್ಲಿ ಮಾಡಿ ಎಡಗೈ ಮಧ್ಯದ ಬೆರಳಿಗೆ ಹಾಕಿಸ್ತಕ್ಕಂಥದ್ದು ಮಾಡಿ. ಮನೆಯ ಗೋಡೆಗೆ ಒಂದು ಪುಟ್ಟದಾಗಿ ಒಂದು ಉಬ್ಬಿದ ಕನ್ನಡಿಯನ್ನ ತಗೋಬಂದು ಹಾಕತಕ್ಕಂಥದ್ದು ಮಾಡಿ. ಮನೆಯಲ್ಲಿ ಇದನ್ನ ಮಾಡಿ. ಮನೆಯಲ್ಲಿ ಆಯ್ತು, ನಿಮಗೆ ಇನ್ನೂ ವ್ಯವಸ್ಥೆ ಇದೆ, ಪರವಾಗಿಲ್ಲ, ನಾನು ನಿಭಾಯಿಸ್ಕೋಬಲ್ಲೆ ಅನ್ನತಕ್ಕಂಥದ್ದಾದ್ರೆ ಒಂದು ಸ್ವಸ್ತಿಕದ ಪಿರಮಿಡ್ ಸಿಗುತ್ತೆ. ಅದು ಹೆಚ್ಚು ಕಡಿಮೆ 4, 5, 6, 7, 8, 9 ಮೂಲೆಗಳಿರ್ತಕ್ಕಂಥದ್ದಿರುತ್ತೆ. ಮಧ್ಯದಲ್ಲೂ ಒಂದು ಮೂಲೆ ಇರ್ತಕ್ಕಂಥದ್ದಿರುತ್ತೆ. ಈ ತರ ತ್ರಿಭುಜಾಕಾರದಲ್ಲಿ ಇರುತ್ತೆ ಸ್ವಸ್ತಿಕ ಪಿರಮಿಡ್. ಅದು ತಗೋಬಂದು ಗೋಡೆಯ ದಕ್ಷಿಣ, ಯಾಕಂದ್ರೆ ಈ ಒಂದು ಆಕ್ಸಿಡೆಂಟ್ಗಳ ಮೇಲೆ ಆಕ್ಸಿಡೆಂಟ್ ಆಗ್ತಿರ್ಬೇಕು ಅನ್ನತಕ್ಕಂಥದ್ದಾಯ್ತು ಅಂದ್ರೆ ಅಲ್ಲಿ ತಡಿಬಹುದು. ಕೆಲವೊಂದು ಮನೆಯಿಂದಲೇ ಹೊರಗಡೆ ಹೋಗುವಾಗಲೇ ಅದನ್ನ ತಡೆದು ಹಾಕ್ತಕ್ಕಂಥ ಒಂದು ಮಟ್ಟಕ್ಕೊಂದು ಪ್ರಯತ್ನ ಮಾಡಬಹುದು ಅಂತ ಹೇಳ್ತೇವೆ. ದಕ್ಷಿಣದ ಆಗ್ನೇಯ ಮೂಲೆಯಲ್ಲಿ ಅದನ್ನ ಗೋಡೆಗೆ ಹೋಲ್ ಹೊಡೆದು ತಗಲಾಗ್ತಕ್ಕಂಥದ್ದು ಒಂದು ವ್ಯವಸ್ಥೆ ಏನಾದ್ರೂ ಮಾಡಿಸಿ ಅಯ್ಯ. ಮೊದಲು ಮನೆಗೆ ನೀವು ತಪ್ಪದೆ 48 ದಿನ ನೀವಿನ್ನೇನು ಮಾಡ್ಬಿಡಿ, ವಿಸ್ಮಯ ನಡೀಲೇಬೇಕು. ನಾನು ಕೇಳಿದ್ದೇನೆ, ನೋಡಿದ್ದೇನೆ, ಬಂದು ಎಷ್ಟೋ ಜನ ಹೇಳಿದ್ದಾರೆ, ಗುರುಗಳೇ ನಿಜವಾಗ್ಲೂ ಒಂಥರ ಪ್ರೇತ ಬಡದ ಹಾಗೆ, ಕೈಕಾಲು ಬಿದ್ದೋದ ಹಾಗೆ, ಏನೋ ಒಂದು ಅಗೋಚರ ನಮ್ಮನ್ನ ಬಾಧೆ ಕೊಟ್ಟ ಹಾಗೆ, ದೇಹ ಎಲ್ಲ ತಿವಿದ ಹಾಗೆ, ಏನೋ ಬೆಚ್ಚು ಬೀಳೋ ಹಾಗೆ, ಎಲ್ಲಿದ್ದೆ ನನಗೆ ಗೊತ್ತಿಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದೆ ನನಗೆ ಗೊತ್ತಿಲ್ಲ, ಈ ತರದ ಒಂದು ದೃಷ್ಟಾಂತಗಳನ್ನ ಕೇಳಿದ್ದೇನೆ. ಆದ್ರೆ ಕಳಿಸಿದ್ದೇನೆ, ಪವಾಡಗಳು ನಡೆದಿದ್ದಾವೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲಿಯಾದ್ರೂ ಹತ್ತಿರದಲ್ಲಿದ್ರೆ ದಯವಿಟ್ಟು ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲೇ ಹೋಗ್ಬೇಕು. ಬೆಳಿಗ್ಗೆ 5:15 6:15 ಒಳಗಡೆ ಹೋಗಿ ದರ್ಶನ ಮಾಡಿ ಪ್ರತಿನಿತ್ಯ ಸ್ನಾನ ಮಾಡಿ ಹೋಗ್ಬೇಕು. ಅಲ್ಲಿ ಅಭಿಷೇಕ ಮಾಡ್ತಿರ್ತಾರೆ. ಆ ಅಭಿಷೇಕದ ನೀರನ್ನ ನಿಮ್ಮ ಮೈ ಮೇಲೆ ಪ್ರೋಕ್ಷಣೆ ಮಾಡಿಸ್ಕೊಳ್ಳಿ. ಆಮೇಲೆ ಪ್ರತಿ ಅಷ್ಟಮಿ ಇಲ್ಲ ಸ್ವಾತಿ ನಕ್ಷತ್ರದ ದಿನ ಒಂದು ಕೆಂಪು ದಾರ ಇಲ್ಲ ಹಳದಿ ದಾರವನ್ನ ಕಟ್ಟಿಸ್ತಕ್ಕಂಥದ್ದು ಮಾಡಿ ಆ ಭಗವಂತನಿಗೆ ಚಂದನದಿಂದ ಅಭಿಷೇಕ ಕೂಡ ಮಾಡ್ತಿರ್ತಾರೆ. ಆ ಚಂದನವನ್ನ ಸ್ವಲ್ಪ ತಗೊಂಡು ಪ್ರತಿನಿತ್ಯ ಹಣೆಗೆ ತಿಲಕವಾಗಿ ಹಚ್ಕೊಳ್ತಕ್ಕಂಥದ್ದು ಮಾಡಿ. ಆ ದಾರಿ ಅನ್ನೋದು ಖಂಡಿತ ಇದೆ, ನಡಿಲೇಬೇಕು. ಎಂತ ಒಂದು ವಾಮಾಚಾರ ಪೀಡೆ, ಈ ಒಂದು ಕುಜದೋಷ, ಅದರಲ್ಲೂ ಕುಜರಾಹು ಸಂಧಿ, ಕುಜಾಕೇತು ಸಂಧಿ ಇದು ಬರಬಾರದು. ಜಾತಕಗಳಲ್ಲಿ ಬಂತು ಅಂದ್ರೆ ಅಲ್ಲಿ ಭೂಮಿ ವಿಚಾರ, ಒಂದು ಕುಟುಂಬ ವಿಚಾರ, ಕುಟುಂಬದಲ್ಲಿ ಮೇಲಿಂದ ಮೇಲೆ ಅನಾಹುತ, ಆಘಾತ, ಅಪಘಾತ, ಅಪಚಾರ, ಈ ತರ ಏನಾದ್ರೂ ಒಂದು ಬಾಧೆ ಇಡೋದೆ. ಒಂದು ತೀರ್ಥಪ್ಪ ಅನ್ನೋಷ್ಟರಲ್ಲಿ ಇನ್ನೊಂದು ಆ ಒಂದು ಸಮಸ್ಯೆಯಲ್ಲಿ ಎದ್ದು ಕಾಣಿಸ್ತಿದೆ. ಅದಕ್ಕೆ ಈ ರೀತಿ ಒಂದು ಪೂಜೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ವಿಸ್ಮಯ ನಡೀತಕ್ಕಂಥದ್ದಾಗುತ್ತೆ. ಖಂಡಿತ
ಏನು ಪ್ರಭಾವಕ್ಕೆ ಒಳಗಾಗ್ಬಿಡಿ. ಕೆಂಪು ಆದಷ್ಟು ಅವಾಯ್ಡ್ ಮಾಡ್ತಕ್ಕಂಥದ್ದು ಮಾಡಿ. ಆಕಾಶ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸ್ಲಿಕ್ಕೆ ಮಾಡಿ. ಕೆಂಪು ಎಷ್ಟು ಅವಾಯ್ಡ್ ಮಾಡ್ತಿರೋ, ಕೆಂಪು ಕುಂಕುಮ ಸಮೇತ ನೀವು ಇಡೋ ಆಗಿಲ್ಲ. ದೇವಸ್ಥಾನದ್ದೇನಾದ್ರೂ ಕೊಟ್ಟರೆ ಅದು ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕೂ ಕೆಂಪು ವಸ್ತ್ರ, ಕೆಂಪು ಕೈಗೆ ವಸ್ತ್ರ, ಕೆಂಪು ಸಾಕ್ಸ್ ಸಮೇತ ನೀವು ಹಾಕುವಾಗಿಲ್ಲ. ಕೆಂಪು ಬನಿಯನ್ ಸಮೇತ ನೀವು ಹಾಕುವ ಹಾಗಿಲ್ಲ. ಕಪ್ಪು ಬಣ್ಣದ್ದು ಹಾಕಬಾರ್ದು. ಇವೆರಡು ಸ್ವಲ್ಪ ದೂರ ಇಡತಕ್ಕಂಥದ್ದು ಮಾಡಿ. ಆಕಾಶ ಬಣ್ಣದ್ದು ಹಾಕಬಹುದು. ಬಿಳಿ ವಸ್ತ್ರ ಹಾಕೊಳ್ಳಿ, ಎಷ್ಟು ಆಗುತ್ತೋ ಅಷ್ಟು ಬಿಳಿ. ಒಂದು ಬಿಳಿ ಕರ್ಚೀಫನ್ನು ಕೂಡ ಯಾವಾಗಲೂ ಸದಾ ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಅದ್ಭುತ ಆಗ್ತಕ್ಕಂಥದ್ದು. ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ, ಚೆನ್ನಾಗಿರ್ತೀರಾ. ಹೋಗ್ಬನ್ನಿ. ವಿನಯ್ ಕುಮಾರ್ ಅವರೇ, ತುಂಬಾನೇ ನೊಂದು ಕರೆಯನ್ನ ಮಾಡಿದ್ರಿ. ಇನ್ ಮುಂದೆ ಆದ್ರೂ ಖಂಡಿತವಾಗ್ಲೂ ನಿಮ್ಮೆಲ್ಲಾ ಸಮಸ್ಯೆ ಬಗೆಹರಿಯಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಯಾವತ್ತೂ ಕೂಡ ಮತ್ತೆ ನಿಮ್ಗೆ ಆಕ್ಸಿಡೆಂಟ್ ಆಗದೆ ಇರ್ಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈ ದಿನ ಹೇಗಿದೆ? ನಮ್ಮೆಲ್ಲರಿಗೂ ದಿನ ಭವಿಷ್ಯವನ್ನ ಹೇಳ್ತೀರಾ? ಖಂಡಿತ. ಬಹು ವಿಶೇಷವಾಗಿ ಉತ್ತರ ಪಾಲ್ಗುಣಿ ನಕ್ಷತ್ರ. ಉತ್ತರ ಪಾಲ್ಗುಣಿ ಅಂತ ಹೇಳಿದ್ರೇನೆ ಅರ್ಜುನನ ನಕ್ಷತ್ರ, ಮಂಗಳಮುಖಿ ನಕ್ಷತ್ರ ಅಂತಾನು ಹೇಳ್ತೇವೆ. ಹೆಣ್ಣು ಅಲ್ಲ ಗಂಡು ಅಲ್ಲ ಅಂಥದ್ದೊಂದು ಭಾವ. ಎಲ್ಲೋ ಒಂದು ಎಳೆದಾಟ, ಅಂಜುಬುರುಕುತನ ಅನ್ನತಕ್ಕಂಥದ್ದು ಹೇಳ್ತೇವೆ. ಸ್ವಲ್ಪ ಫೋರ್ಸು ಇರ್ತಾರೆ ನೋಡಿ. ಆ ಕಾಲದಲ್ಲಿ ರಾಜ ಮಹಾರಾಜರುಗಳು ದ್ವಾರಪಾಲಕರಾಗಿ, ತಮ್ಮ ಅಂಗರಕ್ಷಕರಾಗಿ ಸ್ತ್ರೀಯರನ್ನೂ ಇಟ್ಕೋತಿರ್ಲಿಲ್ಲ, ಗಂಡಸರನ್ನೂ ಇಟ್ಕೋತಿರ್ಲಿಲ್ಲ. ಇಂಥ ಒಂದು ಮಂಗಳಮುಖಿಯರನ್ನ ಇಟ್ಕೋತಿದ್ರಂತೆ. ಯಾಕಂದ್ರೆ ಗಂಡಿಗಿಂತಲೂ 10 ಪಟ್ಟು, ಹೆಣ್ಣಿಗಿಂತಲೂ 20 ಪಟ್ಟು ತಾಕತ್ತಿರುತ್ತೆ ಅವರಿಗೆ. ಆ ಮೋಹ, ನಡಿಗೆ, ಆ ವ್ಯಕ್ತಿತ್ವ, ಶಕ್ತಿ, ಕಲಿತಕ್ಕಂಥ ಒಂದು ಭಾವ ನೋಡಿ ಮಂಗಳಮುಖಿಯರನ್ನ. ಅವರಲ್ಲೊಂದು ಉತ್ಸಾಹ, ಚಿಲುಮೆ, ಅವ್ರು ಕಲಿಯತಕ್ಕಂಥ ಭಾವ, ನೋಡ್ತಕ್ಕಂಥ ಭಾವ, ಪ್ರಚೋದನೆ. ಓ ಮೈ ಗುಡ್ನೆಸ್. ಉತ್ತರ ಪಾಲ್ಗುಣಿ ಅಂದ್ರೇನೆ ಅದು, ಅಂತ ಒಂದು ಶಕ್ತಿ. ಸೊ ನೋಡೋಣ ಯಾರ್ಯಾರಿಗೆ ಮಂಗಳ ಇದೆ, ಇಲ್ಲ ಮಂಗಳಮುಖಿಯ ಪ್ರಭಾವ ಇದೆ ಅನ್ನತಕ್ಕಂಥದ್ದು. ಮೇಷರಾಶಿ, ಬಹು ವಿಶೇಷವಾಗಿ ಆ ಚಂದ್ರ ಷಷ್ಠಭಾವದಲ್ಲಿ ಸೂರ್ಯ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಸ್ವಲ್ಪ ತಾಯಿ ಆರೋಗ್ಯದಲ್ಲಿ ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ, ಪೀಡೆ ಆಗ್ತಕ್ಕಂಥದ್ದು. ಅವ್ರಿಗೇನಾದ್ರು ದೀರ್ಘ ವ್ಯಾಧಿ ಇದ್ರೆ ಬಹುದೊಡ್ಡ ಸಮಸ್ಯೆ ಉಲ್ಪಣಿಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ ನೋಡ್ಕೊಳ್ಳಿ. ಮನೇಲಿ ಹಿರಿಯರಿಗೆ ಯಾರಿಗೂ ಒಂದು ಅನಾಹುತ, ಅಪಘಾತ, ಅಪಮೃತ್ಯು, ಏನಾದರೂ ಒಂದು ಸರ್ಜರಿ ಈ ರೀತಿ ಆಗ್ತಕ್ಕಂಥದ್ರ ಸೂಚನೆ ಕೂಡ ಉಂಟು. ಎಚ್ಚರಿಕೆಯಪ್ಪ. ಅತಿ ಮುಖ್ಯವಾಗಿ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ನಡೆದರೂ ಕೂಡ ಸ್ವಲ್ಪ ಮೋಸಕ್ಕೆ ಇಳಿಯತಕ್ಕಂಥ ಭಾವ ಆಗ್ಬಿಡುತ್ತೆ. ನೋಡಿಕೊಂಡು ಸಿಕ್ಕಾಬಟ್ಟೆ ಲಂಚ ತಗೋಬೇಕು ಆಸೆ ಬಂದ್ಬಿಡುತ್ತೆ ನೋಡಿಕೊಂಡು. ಹಾಗೆ ಯಾವುದೋ ಸರ್ಕಾರಿ ಕೆಲಸ ಮಾಡಿಸ್ಕೊಡ್ತಾರಂತೆ, ಪ್ರಾಜೆಕ್ಟ್ ಮಾಡಿಕೊಡ್ತಾರಂತೆ, ಕಾಂಟ್ರಾಕ್ಟ್ ಮಾಡಿಕೊಡ್ತಾರಂತೆ, ಕೆಲಸ ಮಾಡಿಕೊಡ್ತಾರಂತೆ, ಪೊಸಿಷನ್ ಮಾಡಿಕೊಡ್ತಾರಂತೆ, ಪ್ರಮೋಷನ್ ಮಾಡಿಕೊಡ್ತಾರಂತೆ, ಬಿಲ್ ಪಾಸ್ ಮಾಡಿಸ್ತಾರಂತೆ, ಟೆಂಡರ್ ಪಾಸ್ ಮಾಡಿಸ್ತಾರಂತೆ. ಅದಕ್ಕೆ ಅಂತ ಲಂಚ ಕೊಟ್ಟರೆ ಯಾರಾದರೂ ಆಫೀಸರ್ಗಳಿಗೆ ಗೋವಿಂದ ತಗೊಂಡು ಹೋಗ್ತಾರೆ. ತಿಂದವನು ನೀನು ಕೊಟ್ಟೇ ಇಲ್ಲ ಅನ್ನತಕ್ಕಂಥದ್ದಾಗುತ್ತೆ. ಮೋಸದಿಂದ ಯಾಕೆ ಹೋಗ್ತೀರಾ? ಇರೋದು ಒಂದು ಹೊಟ್ಟೆ. ನ್ಯಾಯಬದ್ಧವಾಗಿ ಹೋಗಿ. ಇವತ್ತು ನಿಮ್ಮ ದಿನವಲ್ಲ. ಅಂತಹ ಒಂದು ವ್ಯವಹಾರಗಳಲ್ಲಿ ಪಾಲುದಾರಿಕೆ ವ್ಯವಹಾರವಂತೂ ಬೇಡವೇ ಬೇಡ. ಪ್ರಯಾಣ ನಷ್ಟ, ಸುಮ್ಮನೆ ಖರ್ಚು. ಇವತ್ತು ಮುಖ್ಯ ನಿರ್ಧಾರ ತೆಗೆದುಕೊಳ್ಳಬೇಡಿ. ಏನು ವೃಷಭ ರಾಶಿ, ಗರ್ಭಿಣಿಯರಿಗೆ ಮಹಾ ಕುತ್ತಿದೆ, ವಯಸ್ಸಾದವರಿಗೆ ಕುತ್ತಿದೆ. ಅದರಲ್ಲೂ 40 ದಾಟಿದ ಮೇಲೆ ಗರ್ಭಿಣಿಯರಾಗಿರ್ತಕ್ಕಂಥವ್ರು ಎಚ್ಚರಿಕೆ. 40 ದಾಟಿದ ಮೇಲೆ ಅಮ್ಮ ಆಗಿರ್ತಕ್ಕಂಥವ್ರು ಇನ್ನೂ ಎಚ್ಚರಿಕೆ. ವೃಷಭ ರಾಶಿಯವರು ಮಕ್ಕಳಿಗೇನಾದ್ರೂ ಹೆಚ್ಚು ಕಡಿಮೆ, ಇಲ್ಲ ನಿಮಗೇನಾದ್ರೂ ಒಂದು ಹೆಚ್ಚು ಕಡಿಮೆ, ಯೂಟ್ರಸಲ್ಲಿ ಇನ್ಫೆಕ್ಷನ್ ಇದ್ದು, ಸಿಸ್ಟೋ, ಫೈಬ್ರಾಯ್ಡೋ, ಇಲ್ಲ ಅಲ್ಲಿ ಏನಾದ್ರೂ ಒಂದು ಕ್ಯಾನ್ಸರ್ ರೀತಿಯ ಸಮಸ್ಯೆ ಏನಾದ್ರೂ ಒಂದು ಆಗಿದ್ರೆ, ಬ್ಲೀಡಿಂಗ್ ಸಮಸ್ಯೆ ಇದ್ರೆ ಇವತ್ತು ಇನ್ನಷ್ಟು ಉಲ್ಪಣ ಆಗ್ತಕ್ಕಂಥದ್ರ ಪ್ರಭಾವ ಕೂಡ ಉಂಟು. ಎಚ್ಚರಿಕೆ. ಮಿಕ್ಕಂತೆ ಬಂಧು ಆಗಮನ, ಆತ್ಮೀಯರ ಆಗಮನ, ವಿಶೇಷ ಭೋಜನ, ವಿಶೇಷ ಒಂದು ಪ್ರವಾಸ ಕೂಟ, ಪ್ರಯಾಣ ಕೂಟ, ಹಣಕಾಸು ಲೇವಾದೇವಿಗಳಲ್ಲಿ ವಿಶೇಷ ಓಡಾಟ, ವಾಹನ, ಲಕ್ಸುರಿ ವಾಹನ ಇಟ್ಕೊಂಡು ಬಾಡಿಗೆಗೆ ಬಿಟ್ಟಿರ್ತಕ್ಕಂಥವರು. ಅದು ಆಟೋ ಇರ್ಬೋದು, ನೀವು ಓಡಿಸೋದು ಬೇರೆ, ನೀವೇ ಇಟ್ಕೊಂಡು ಬೇರೆಯವ್ರಿಗೆ ಬಾಡಿಗೆಗೆ ಬಿಡೋದು ಬೇರೆ. ಒಂದು ಜಾಗ ಇಟ್ಕೊಂಡು ಲೀಸು ಕೊಟ್ಟು ಅದರಲ್ಲಿ ಸಂಪಾದನೆ ಮಾಡ್ಕೊಳ್ಳೋದು ಬೇರೆ. ತೋಟ ಇದೆ, ಅದನ್ನ ಲೀಸು ಕೊಟ್ಟು ಬಾಳೆ ತೋಟನೋ, ಕಾಫಿ ತೋಟನೋ, ಟೀ ತೋಟನೋ ಈ ಥರ ಒಂದು ಪುಟ್ಟದಾಗಿ ಲೀಸು ಕೊಟ್ಟು ಅದರಿಂದ ಸಂಪಾದನೆ ಮಾಡ್ಕೊಳ್ತಕ್ಕಂತಹ ವ್ಯವಹಾರಸ್ಥರಿಗೆ ವಿಶೇಷ ಲಾಭವನ್ನ ನೋಡ್ತೀರಾ. ಈ ಆರ್ಟಿಸ್ಟ್ಗಳನ್ನ ಒಂದು ಸಪ್ಲೈ ಮಾಡ್ತಕ್ಕಂಥವರು, ಕೆಲಸಗಾರರನ್ನ ಸಪ್ಲೈ ಮಾಡ್ತಕ್ಕಂಥವರಿಗೆ ವಿಶೇಷ ಅನುಕೂಲಕರವಾಗಿರತಕ್ಕಂಥ ದಿನ. ವಿಶೇಷ ಧನ ಸಂಪಾದನೆ. ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡೋರಿಗೆ ಏನಾದರೂ ಪರ್ಮನೆಂಟ್ ಆಗೋ ಯೋಗ ಕೂಡ ಉಂಟು. ಇನ್ನು ಮಿಥುನ ರಾಶಿ ಪ್ರಭಾವ, ಸುಖಭಾವದಲ್ಲಿ ಚಂದ್ರ ಸೂರ್ಯನ ಪ್ರಭಾವದಲ್ಲಿದ್ದು, ಆ ಸೂರ್ಯ ನಿಮಗೂ ಅವನಿಗೂ ಆಗೋಲ್ಲ, ಬುಧನಿಗೂ. ಅವನು ಸೂರ್ಯ ಯಾರ ಜೊತೆಲಿ ಇರ್ತಾನೋ ಅವನ್ನೆಲ್ಲ ಸುಟ್ಟಾಕ್ತಾನೆ ಅನ್ನತಕ್ಕಂಥ ಒಂದು ಭಾವ. ಅವನು ಬೇರೆ ಲಗ್ನದಲ್ಲಿ ಕುಳಿತಿರತಕ್ಕಂಥದ್ದು. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು.
ಶುಕ್ರ ಪರಿಚಯ, ಯಾರಾದರೂ ಸ್ತ್ರೀಯರಿಂದ ಅಪವಾದ, ಸ್ತ್ರೀಯರಿಂದ ಕೀಟಲೆ ಆಗ್ತಕ್ಕಂಥ ಒಂದು ಪ್ರಭಾವ, ಕುಟುಂಬದಲ್ಲಿ ತಾಯಿಯಿಂದ ಕಿರಿಕಿರಿ, ಅತ್ತೆಯಿಂದ ಕಿರಿಕಿರಿ, ಏನಾದರೂ ಒಂದು ಖರ್ಚುಗಳ ಮೇಲೆ ಖರ್ಚು ಬರ್ತಕ್ಕಂಥದ್ದು, ಪ್ರಯಾಣದಲ್ಲಿ ಒಂದು ಅಪಘಾತ ಭೀತಿ, ಏನಾದರೂ ಕಾಲಿಗೆ ರಾಡ್ ಹಾಕ್ಸ್ಕೊಂಡಿದ್ದೀರಾ, ಸೊಂಟಕ್ಕೆ ಹಾಕ್ಸ್ಕೊಂಡಿದ್ದೀರಾ, ಅದೇನಾದರೂ ಒಳಗಡೆ ಕಿಲುಬು ಕಟ್ಟಿನೋ ಇಲ್ಲ ರಾಡ್ ಮಿಸ್ಪ್ಲೇಸ್ ಆಗಿಯೋ ಏನಾದರೂ ಒಂದು ಪ್ರಾಬ್ಲಮ್, ಇಲ್ಲ ನಿಮ್ಮ ಒಂದು ಆಸನ ಕ್ಷೇತ್ರದಲ್ಲಿ ಸಮಸ್ಯೆಗಳಿದ್ರೆ, ಅಂದರೆ ಕುಳಿತುಕೊಳ್ಳೋ ಕ್ಷೇತ್ರನೇ ಇನ್ನೇನು ಅಲ್ಲ, ಪೈಲ್ಸು, ಪಿಸ್ತುಲ ಈ ಥರ ಇದ್ರೆ, ಶುಕ್ರ, ಕುಜ, ಆ ಒಂದು ಸೂರ್ಯ, ಶನಿ ಬೇರೆ ಪಂಚಮ, ಇನ್ನಷ್ಟು ಜಾಸ್ತಿ ಆಗಿಸ್ಬಿಡುತ್ತೆ. ಎಚ್ಚರಿಕೆ, ಉಷ್ಣಬಾಧೆಯಿಂದೆಲ್ಲ ಬಳಲ್ತಕ್ಕಂಥದ್ದು. ಮಿಕ್ಕಂತೆ ದೇವ ಕಾರ್ಯ, ರಾಜಕಾರ್ಯ, ಸ್ತ್ರೀ ಕಾರ್ಯ, ಹಣಕಾಸು ಕಾರ್ಯ, ಈ ಬಟ್ಟೆ ವ್ಯಾಪಾರ, ಲೇವಾದೇವಿ, ಫೈನಾನ್ಸು, ಚೀಟಿ ಈ ಥರ ನಡೆಸ್ತಿರ್ತಕ್ಕಂಥವರಿಗೆ ವಿಶೇಷವಾಗಿರುತ್ತೆ. ಇವತ್ತು ಈ ಮಿಥುನ್ ರಾಶಿಯವರು ಹೊರಗಡೆ ಹೋಗ್ಬೇಕಾದ್ರೆ ಮನೇಲಿ ಯಾರಾದರೂ ದೊಡ್ಡವರಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ದೊಡ್ಡವರು, ಅಜ್ಜ ಅಜ್ಜಿ, ಅಮ್ಮ ಅಪ್ಪ, ಅವರಿಗಿಂತ ದೊಡ್ಡವರಿಲ್ಲ. ಬೇರೆಯವರು ಯಾರ್ಯಾರು ಕಂಡವ್ರ ಕಾಲಿಗೆ ಹೋಗಿ ಬೀಳ್ತೀರಾ ನೀವು. ಮನೇಲಿರೋರ ಕಾಲಿಗೆ ಬೀಳೋದು ಬಿಟ್ಟು, ಮನೇಲಿರೋ ಹೆಂಡತಿಗೆ ಥ್ಯಾಂಕ್ ಯು ಹೇಳಿರೋಲ್ಲ, ಸಾರಿ ಹೇಳಿರೋಲ್ಲ, ಗಂಡನ್ಗೆ ಹೇಳಿರೋಲ್ಲ, ಪಕ್ಕದವ್ರಿಗೆ ಹೋಗ್ಬಿಟ್ಟು ಅಕ್ಕ ನೀನು ನೋವು ಮಾಡಿಬಿಟ್ಟೆ ಅಕ್ಕ ಅಂತ ಏನೇನೋ ಸುಮ್ಮನೆ ಬುರುಡೆ ಬಿಟ್ಕೊಂಡು ಅವ್ರನ್ನ ಹೊಲಿಸ್ಕೊಳಕ್ಕೆ ಹೋಗೋದು. ಇರೋ ಪ್ರೀತಿನ ಬಿಟ್ಟು ಯಾರಿಗೋ ಹೋಗಿ ಐ ಲವ್ ಯು ಹೇಳ್ತಿರ್ತೀರ. ಇಲ್ಲಿ ಹೇಳಿ, ಯಾರಿಗೋ ಹೋಗಿ ಗುರುಗಳಲ್ಲಿ ರಸ್ತೆಯಲ್ಲಿ ಬೀಳ್ತಿದ್ರೆ ಧಡಾರಂತ ಬಿದ್ದು ಬಿಡೋದು. ಇಲ್ಲಿ ಮನೇಲಿರೋ ತಂದೆ ತಾಯಿಗೆ ಅಪ್ಪಾಜಿ ತಿಂದ್ಯಾ, ಅಮ್ಮ ತಿಂದ್ಯಾ, ಒಂದು ದಿನ ಕೇಳಿದ್ದೀರಾ? ಒಂದು ದಿನ ಅವ್ರ ಪಕ್ಕದಲ್ಲಿ ಕುಳಿತು ಒಂದು ಸಾಂತ್ವನ, ಒಂದು 100 ರೂಪಾಯಿ ಕೊಟ್ಟಿದ್ದೀರಾ? ಯಾರೋ ಎಲ್ಲೋ ಮಧ್ಯದಲ್ಲಿ ನಿಮ್ಗೆ ಪರಿಚಯ ಆದ, ಬಾರೋ ನಡಿ, ಕ್ಲಬ್ಬು, ಪಬ್ಬು, ಪಾರ್ಟಿ, 1000 ಗಟ್ಟಲೆ ಅವ್ರಿಗೆ ಖರ್ಚು, ಕುಡಿಸು, ತಿನ್ಸು, ಓ ಅವನು ನೀನು ಗ್ರೇಟ್ ಗುರು ಅಂತ ಹೇಳಿದ್ದೆ ಅವ್ನಿಗೆಲ್ಲ ಕೊಡಿಸೋದು. ಮೊದಲು ನಿಮ್ಮ ಜೊತೆಲಿ ಯಾರಿದ್ದಾರೆ, ನಿಮ್ಮ ಮನೆಯವ್ರು ಯಾರಿದ್ದಾರೆ ಅವ್ರಿಗೆ ಮಾಡಿ ನೋಡಿ. ಸೊ ಮಿಥುನ ರಾಶಿಯವರು ಇವತ್ತು ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ, ವಿಧವೆಯರಿದ್ದರೆ, ವಿದುರರಿದ್ದರೆ, ಅಂದರೆ ಗಂಡ ಇಲ್ದಿರೋರು ಇಲ್ಲ ಹೆಂಡತಿ ಇಲ್ದಿರೋರು ಏನಾದರೂ ಇದ್ದರೆ ದಯವಿಟ್ಟು ಅವರ ಅಂಗುಷ್ಟಕ್ಕೆ ನೀವು ನಮಸ್ತೆ ಹಾಕ್ಲೇಬೇಕು. ಹೋಗಿ ಗುರುಗಳೇ ನಮ್ಗೆ ಅಭ್ಯಾಸ ಇಷ್ಟು ದಿನ ಇಲ್ದಿದ್ದು ಮಾಡೋಕೆ ಹೋದ್ರೆ ಅವರು ಹಿಂಗೆ ನೋಡ್ತಾರೆ, ಮಾಡೋಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗುತ್ತೆ, ಆಯಿತು ಅಟ್ಲೀಸ್ಟ್ ಬಗ್ಗೆ ಈ ಥರ ನಮಸ್ತೆ ಮಾಡಿ. ಅದು ಕಷ್ಟವೋ, ಅವ್ರನ್ನ ಮುಟ್ಟಿ ಮನಪೂರ್ವಕವಾಗಿ ನಿಮ್ಮ ಕಾಲಿಗೆ ಬೀಳ್ತಿದ್ದಾರೆ ಅಂತ ಆದರೂ ಅಂದ್ಕೊಳ್ಳಿ. ಅವರಿಂದ ಒಂದು ರೂಪಾಯಿ ಆದರೂ ಅಮ್ಮ ಕೊಟ್ಟಿರಮ್ಮ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಹೊರಗಡೆ ಹೋಗಿ ನಿಮ್ಮ ಈ ದೋಷಗಳು ಕಡಿಮೆ ಆಗ್ತಕ್ಕಂಥದ್ದು. ಏನು ಕಟಕ ರಾಶಿ ಬಹು ವಿಶೇಷವಾಗಿ ಚಂದ್ರ 3ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಯಾವ ಪ್ರಭಾವ ಬೀರಬಹುದು? ಧೈರ್ಯನ, ಅಧೈರ್ಯನ, ಮಂಗಳಮುಖಿನ, ಕೈಯಲ್ಲಿ ಬಳೆನ ನೋಡೇ ಬಿಡೋಣ ಮುಂದಿನ ಭಾಗದಲ್ಲಿ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ, ನಾನ್ ಮಂಗಳೂರಿಂದ ಶುಭದಾ ಅಂತ ಮಾತಾಡ್ತಾ ಇದ್ದೀನಿ. ಹೇಳಿ ಶುಭದಾ ಅವ್ರೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ಗೆ ನನ್ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರ ಹೆಸರು? ನನ್ ಮಗಳ ಹೆಸರು ಸ್ನಿಗ್ಧ. ಹೆಸರು ಚೆನ್ನಾಗಿದೆ. ಹೇಳಿ ಅವರ ಹುಟ್ಟಿದ ದಿನಾಂಕವನ್ನ. ಹುಟ್ಟಿದ ದಿನಾಂಕ 24/6/1989. ಸಮಯ ರಾತ್ರಿ 9:32. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮಾ. 6. ಶುಭದಾ ಅವರೇ, ಗುರುಜಿ ಇದ್ದಾರೆ, ಮಾತಾಡಿಮಾ. ಆಯ್ತು. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನಮಸ್ತೆ. ನಮಸ್ತೆ ಗುರುಜಿ. ನಾನು ಯಾವತ್ತಿಂದ ನಿಮ್ಮ ಹತ್ರ ಮಾತಾಡ್ಬೇಕಂತ ಕಾಯ್ತಾ ಇದ್ದೆ. ಇವತ್ತು ಆ ಅವಕಾಶ ನಂಗೆ ಸಿಕ್ಕಿತು. ನಾನು ಒಬ್ಳು ಶಿಕ್ಷಕಿ ಗುರುಜಿ, ಶಾಲಾ ಅಧ್ಯಾಪಕಿ, ಮಂಗಳೂರಲ್ಲಿ ಕಲಿಸ್ತಾ ಇದ್ದೇನೆ ಸ್ಕೂಲಲ್ಲಿ. ಹಲೋ ಗುರುಜಿ. ಖಂಡಿತ ನೀವು ನೆಮ್ಮದಿ ನೋಡಿಲ್ಲ. ಹಲೋ. ಖಂಡಿತ ನೀವು ನೆಮ್ಮದಿ ನೋಡಿಲ್ಲ ಅಂತ ಹೇಳಿದೆ. ಇಲ್ಲ ಸರ್, ನಂಗೆ ನೆಮ್ಮದಿನೇ ಇಲ್ಲ. ನನ್ನ ಲೈಫ್ ಲಾಂಗ್ ನೆಮ್ಮದಿ ಅಂತ ಕಾಣಲೇ ಇಲ್ಲ. ಒಂದು ನೋಡಿ, ಮಗಳ ಜಾತಕ ಮುಖೇನವೇ ನಿಮ್ಮ ಜಾತಕವೂ ಹೇಳಬಹುದು. ರಾಹುಗ್ರಸ್ತ ಚಂದ್ರ ನಿಮ್ಮ ಮಗಳ ಜಾತಕದಲ್ಲಿ, ಮನೋಕಾರಕ ಮಾತೃಕಾರಕ ಚಂದ್ರನಿಗೆ ರಾಹು ಹಿಡ್ಕೊಂಡಾಗ ಖಂಡಿತ ಆ ತಾಯಿ ಚೆನ್ನಾಗಿರೋಲ್ಲ, ಅವರ ತಾಯಿಯೂ ಚೆನ್ನಾಗಿರೋಲ್ಲ. ನೆಮ್ಮದಿ ಅನ್ನೋದಕ್ಕೆ ಏನೋ ಒಂದು ಅದೊಂದು ಕಾರಣ ಅಷ್ಟೇ. ಒಂದು ನೆನಪಿಟ್ಟುಕೊಳ್ಳಿ, ನಾವು ಬರೀ ಕಾರಣಗಳ ಮುಖೇನವೇ ಕುಳಿತು ನೋವು ತಿನ್ನೋತ್ತಾಯಿ. ಇವ್ರು ಹೀಗಂದ್ರು, ಅವ್ರು ಹೀಗಂದ್ರು, ಇದು ಹಿಂಗಾಯ್ತು, ಅದು ಹಿಂಗಾಯ್ತು, ಇದು ಕಾಲಿಲ್ಲ, ಇದು ಕೈಯಿಲ್ಲ, ಇಲ್ಲಿ ಕಾರಿಲ್ಲ, ಇಲ್ಲಿ ಮನೆ ಇಲ್ಲ, ಇಲ್ಲಿ ಮದುವೆ ಇಲ್ಲ, ಇಲ್ಲಿ ಮಕ್ಕಳಿಲ್ಲ, ಮಾಡಿಲ್ಲ, ನೋಡಿಲ್ಲ. ನೀವು ನೋಡಿದ್ರು ನೋಡದಿದ್ದರೂ ಪ್ರಕೃತಿಗೆ ನಾವೆಲ್ಲರೂ ಅಧೀನ. ನಿತ್ಯಾನುಷ್ಠಾನವಾಗಿ ನೋಡಿ, ದಿನನಿತ್ಯವೂ ಕೆಲವು ಯಾಗಗಳನ್ನು ನಾವು ಮಾಡಲೇಬೇಕು. ಅದು ಪ್ರತಿಯೊಬ್ಬರು. ಅಂಥ ಒಂದು ನಿತ್ಯ ಯಾಗಗಳಲ್ಲಿ ಅತಿ ಮುಖ್ಯವಾಗಿರತಕ್ಕಂಥದ್ದು ಅಂದರೆ ಒಂದು ಊಟ, ಎರಡನೇದು ನಿದ್ದೆ. ಇದು ಮಾಡಿರ್ತೇವೆ.
ಇದಿಲ್ಲದೆ ಮನುಷ್ಯನಿಲ್ಲ. ಆನಂತರ ಮಿಕ್ಕಿದ್ದು ಸ್ನಾನ, ಪೂಜೆ, ದುಡಿಮೆ, ಸಂಪಾದನೆ, ಎತ್ತಿಡುವುದು, ಖರ್ಚು ಮಾಡುವುದು, ಇದೆಲ್ಲವೂ. ಒಂದು ನೆನಪಿಟ್ಟುಕೊಳ್ಳಿ, ನೀವು ಒಬ್ಬ ಕೂಲಿಕಾರರ ಹತ್ರ ಹೋಗಿ, ಅವರ ಸಂಪಾದನೆ ಇವತ್ತಿನ ಒಂದು ಕೂಲಿಕಾರರ ಸಂಪಾದನೆ ಒಂದು 300 ರೂಪಾಯಿ ಮಟ್ಟಕ್ಕೆ ಬಂದಿದೆ, ಒಂದು ದಿನಗೂಲಿ ಅಂತಕ್ಕಂಥದ್ದು. ಹೋಗ್ಬಿಟ್ಟು ಕೇಳಿ ನೋಡಿ, ಸಾಕಾಗುತ್ತಾ ಅಂತ. ಏನೋ ಇವತ್ತಿಗಿದೆ ತಾಯಿ ಅಷ್ಟೇ ಹೇಳೋದು. ಅವರು ಉಳಿತಾಯ ಮಾಡಬೇಕಾ? ಅವ್ರಿಗೆ ಆ ಯೋಚನೆಯೂ ಇಲ್ಲ, ಮಾಡಲೂ ಹೋಗುವುದಿಲ್ಲ. ಅವತ್ತಿಗಷ್ಟೇ ಅವರು ಅದರಲ್ಲೇ ತೃಪ್ತರು. ನೀವು ಹೋಗಿ ಲಕ್ಷ ರೂಪಾಯಿ ಸಂಪಾದನೆ ಮಾಡತಕ್ಕಂಥ ವ್ಯಕ್ತಿಯನ್ನ ಕೇಳಿ, ತಿಂಗಳಿಗೆ 1 ಲಕ್ಷ ವರಮಾನ ಬರುತ್ತಲ್ಲ, ಹೇಗಿದ್ದೀರ? ಯಾಕೋ ಸಾಕಾಗೋದೇ ಇಲ್ಲ, ಬರ್ತಿದೆ ಅಷ್ಟೇ. ಅಂಬಾನಿ ಇಡೀ ಭಾರತದಲ್ಲಿ ನಂಬರ್ 1 ಶ್ರೀಮಂತರು ಮುಖೇಶ್ ಅಂಬಾನಿ, ಧೀರುಭಾಯ್ ಅಂಬಾನಿ ಮಗ, ರಿಲಯನ್ಸ್ ಪೆಟ್ರೋಕೆಮಿಕಲ್ಸ್ಗೆ ಆಧಿಪತ್ಯ. ಹೋಗಿ ಅವರನ್ನು ಕೇಳಿ, ಕಡಿಮೆ ಅಂದ್ರು ಅವರು 27,000 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿಸ್ತಾರೆ. 27 ಅಂತಸ್ತಿನ ಮನೆಯನ್ನ. ಒಂದೊಂದು ಅಂತಸ್ತು 1,000 ಕೋಟಿ ತಾಯಿ, 1,000 ಕೋಟಿ. 1 ಕೋಟಿ ಅಲ್ಲ, 10 ಕೋಟಿ ಅಲ್ಲ, 100 ಕೋಟಿ ಅಲ್ಲ, 1,000 ಕೋಟಿ. ರಾಮರಾಮ. ಆ 27,000 ಕೋಟಿಯಲ್ಲಿ ಕಡಿಮೆ ಅಂದ್ರೂ ಕೂಡ ಒಂದು 20 ಕೋಟಿ ಜನಕ್ಕೆ ಒಂದು 50,000 ರೂಪಾಯಿ ಮನೆಯನ್ನ ಕಟ್ಟಬಹುದಿತ್ತು, ಸಿಂಪಲ್ ಆಗಿ. ಎಷ್ಟೋ ಜನಕ್ಕೆ ಬದುಕು ಕಟ್ಬಿಡ್ಬೋದಿತ್ತು. ಅವ್ರು ಕಟ್ಕೋತಾರೆ, ಅವ್ರಿಗಿದೆ. ಅವ್ರನ್ನ ಕೇಳಿ ನೋಡಿ, ಬರುವುದು ಸಾಕಾಗುತ್ತಾ ಅಂತ. ಇಲ್ಲಪ್ಪ ಅಂತಾನೇ ಹೇಳೋದು. ಯಾಕೆಂದ್ರೆ ಅಷ್ಟು ದೊಡ್ಡದು ವ್ಯಕ್ತಿಗಳ ಮಟ್ಟಕ್ಕೂ ಜ್ಯೋತಿಷ್ಯ ಹೇಳಿದ್ದಾನೆ. ಹೆಸರು ಹೇಳೋಕೆ ನನಗೆ ಇಷ್ಟ ಇಲ್ಲ. ಪ್ರೆಸಿಡೆಂಟ್ ಮಟ್ಟಕ್ಕೂ ಹೋಗಿ ಜ್ಯೋತಿಷ್ಯ ಹೇಳಿದ್ದಾನೆ. ಹೆಸರು ಹೇಳೋಕೆ ನನಗೆ ಅದು ಇಷ್ಟ ಇಲ್ಲ. ಒಬ್ಬ ಸಾಮಾನ್ಯ ಭಿಕ್ಷುಕನ ಸ್ಥಿತಿಯಲ್ಲಿ ಇರತಕ್ಕಂಥ ಕಡು ಸಾಮಾನ್ಯ ವ್ಯಕ್ತಿಯ ಪಕ್ಕದಲ್ಲಿ ಕುಳಿತು, ಫುಟ್ಪಾತಲ್ಲಿ ಕುಳಿತು ಜ್ಯೋತಿಷ್ಯ ಹೇಳಿದ್ದಾನೆ. ನೋಡ್ತಾ ಸುಮ್ಮನೆ ಹೀಗೆ ಕೈ ನೋಡ್ತಾ ತೃಪ್ತಿಯಾಗಿಲ್ಲ ತಾಯಿ. ಪ್ರತಿಯೊಬ್ಬರಿಗೂ ಒಂದು ರಂಧ್ರ ಅಂತ ಕೊಟ್ಟಿರ್ತಾನೆ. ಪ್ರತಿಯೊಬ್ಬರು ಎಲ್ರಿಗೂ ನವರಂಧ್ರ ಇರಬೇಕು. ಎಲ್ರಿಗೂ ಇಲ್ಲ ಅಂತ ಹೇಳಿದ್ರೆ ಅವನು ಇರೋದೇ ಇಲ್ಲ ಭೂಮಿ ಮೇಲೆ ಅನ್ನತಕ್ಕಂಥ ಒಂದು ಭಾವ. ನವರಂಧ್ರಗಳು ಸರಿಯಾಗಿ ಫಂಕ್ಷನ್ ಆಗಬೇಕು, ಆಗಲೇ ಅವನು ಭೂಮಿಗೆ ಇಳಿತಕ್ಕಂಥ ಒಂದು ಭಾವ ಅಂತ ಹೇಳ್ತಾರೆ. ಸೊ ನಾಳೆಗಳ ಬಗ್ಗೆ ಬಿಡಿ, ಖರ್ಚಿನ ಬಗ್ಗೆ ಬಿಡಿ. ನೀವು ಕೆಲಸ ಮಾಡ್ತಿದ್ರೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ. ಮಕ್ಕಳದು ಏನಾಗುತ್ತೋ, ಹೇಗಾಗುತ್ತೋ, ಹೆಂಗಾಗುತ್ತೋ ಆ ಚಿಂತೆಯನ್ನು ಬಿಡಿ. ನಾನು ಅತಿ ಮುಖ್ಯವಾಗಿ ನಿಮಗೊಂದು ಹೇಳಿಕೊಡ್ತೇನೆ. ಈ ಪೂಜೆಯನ್ನು ಮಾಡಿ. ನಿಮ್ಮ ಮಂಗಳೂರು ಕಡೆ ಅಪರೂಪ ಇದನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಒಪ್ಪಲ್ಲ ಕೆಲವರು. ಆದರೂ ನೀವು ಮಾಡಿ. ಯಾಕಂದ್ರೆ ಕರ್ಮಾಧಿಪತಿಯೇ ದೋಷವಾಗಿದ್ದಾನೆ. ಆ ಒಂದು ತಾಯಿಯೇ ಮಂಕಾಗಿ ಕುಳಿತು ಬಿಟ್ರೆ ಯಾರು ನಮಗೆ ದಿಕ್ಕು ಅನ್ನತಕ್ಕಂಥ ಮಾತು ಹೇಳ್ತೇವೆ. ಮೊದಲು ಅರಳಿಕಟ್ಟೆ ಎಲ್ಲಿಯಾದರೂ ಇದೆಯಾ ನೋಡಿ. ಪ್ರತಿನಿತ್ಯ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೋಗಿ ಒಂದು ಜೋಡಿ 4 ಮಣ್ಣಿನ ದೀಪ ತಗೊಳ್ಳಿ. 2 ಮಣ್ಣಿನ ದೀಪ ತಗೊಂಡು ಹೋಗಿ ಒಂದು ಶುಭ ದಿನದಂದು ಆರಂಭ ಮಾಡ್ಕೊಳ್ಳಿ. ಶುಕ್ರವಾರ ಬೆಳಿಗ್ಗೆ ಹೋಗಿ ದೀಪ ಹಚ್ಚಿ ಅಲ್ಲಿ ಎಲೆ, ಅಡಿಕೆ, ಧೂಪ, ನಮಸ್ತೆ ಹಾಕಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಬನ್ನಿ. ಅಲ್ಲೊಂದು ಪುಟ್ಟ ರಂಗೋಲಿ ಹಾಕ್ತೀವ ಅಂದರೆ ತುಂಬ ಅದ್ಭುತ. ಇನ್ನೂ ಸ್ವಲ್ಪ ಹಾಲಿತ್ತು ಅಂದರೆ ಅದರ ಬುಡಕ್ಕೆ ಹಾಕಿ ಬರತಕ್ಕಂಥದ್ದು ಇನ್ನೂ ಅದ್ಭುತ. ಅಲ್ಲಿ ಯಾವುದಾದ್ರೂ ಪಕ್ಷಿಗಳು, ಪ್ರಾಣಿಗಳು ಬಂದರೆ ಅದಕ್ಕೊಂಚೂರು ಮೇವು ಕೊಟ್ಟು ಬರೋದು ಇನ್ನೂ ಅದ್ಭುತ. ಅಷ್ಟು ಬೆಳಿಗ್ಗೆ ಬನ್ನಿ. ಮಾರನೇ ದಿನ ಬೆಳಿಗ್ಗೆ ಮತ್ತೆ 2 ದೀಪ ತಗೊಂಡು ಹೋಗಿ ಅಲ್ಲೇ ಹಚ್ಚಬಹುದು. ಆ ಆರಿರುವ ದೀಪವನ್ನು ತಗೊಬನ್ನಿ. ಮತ್ತೆ ಶುದ್ಧಿ ಮಾಡಿ ಮತ್ತೆ 3ನೇ ದಿನ. ಇದು 48 ದಿನ ಮಾಡಿ. ಹಾಗೆ ಈ 48 ದಿನವೂ ಸಂಧ್ಯಾಕಾಲದಲ್ಲಿ ಹೊಸಲಲ್ಲಿ ಕೂಡ ದೀಪ ಹಚ್ಚತಕ್ಕಂಥದ್ದು ಮಾಡಿ. ಒಂದು ಸಂಧ್ಯಾಕಾಲದಲ್ಲಿ ಕಂಪಲ್ಸರಿ ಯಾವುದಾದ್ರೂ ಗೋವಿಗೆ ಹೋಗಿ ಪಾದಪೂಜೆ ಮಾಡಿ ಅದಕ್ಕೆ 2 ಬಾಳೆಹಣ್ಣು, ಅದ್ರ ಜೊತೆ ಒಂದಿಷ್ಟು ಬೆಲ್ಲ, ಅದ್ರ ಜೊತೆ ಒಂದಿಷ್ಟು ಅವಲಕ್ಕಿ, ಇಷ್ಟನ್ನು ಆಗುತ್ತಾ ನೋಡಿ. ಇಲ್ಲ ತಿಂಗಳಿಗೆ ಒಂದು ಪ್ರತಿ ಶುಕ್ರವಾರ 4 ಶುಕ್ರವಾರ ಬರುತ್ತೆ, ಮಾಡಲೇಬೇಕು. ಇದನ್ನು ಮಾಡಿ 48 ಶುಕ್ರವಾರಗಳ ಈ ಪ್ರಭಾವ ಮಾಡಿ ನೋಡಿ. ಆ ಗೋಪೂಜೆ ಸಮೇತ ಅರಳಿ ಪೂಜೆ. ನಿಮ್ಮ ಮನೆಯಲ್ಲಿ ಯಜಮಾನರು ಎದ್ದು ನಿಲ್ಲುವರು. ನಿಮಗೊಂದು ದಾರಿಯನ್ನು, ಬಹುದೊಡ್ಡ ದಾರಿ ಆಗುವುದು. ಎಂಥ ಪೀಡೆ, ಪಿಶಾಚ, ದೈತ್ಯದೋಷ, ಗೃಹದೋಷ, ವಾಮಾಚಾರ, ಕರ್ಮದೋಷ, ಶನಿದೋಷ, ಪಿತೃಶಾಪ ಇದ್ರೂ ಕೂಡ ಹೋಗುತ್ತೆ. 3 ಕೋಟಿ ದೇವತೆಗಳು ಹರಸಿ ನಿಲ್ಲುವರು ಅನ್ನತಕ್ಕಂಥ ಮಾತು ಹೇಳ್ತಾರೆ. ಪ್ರಯತ್ನ ಮಾಡಿ ತಾಯಿ, ಖಂಡಿತ ಒಳ್ಳೆಯದಾಗುತ್ತೆ. ಹೋಗಿ ಬನ್ನಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಕಟಕ ರಾಶಿಯ ಕುರಿತು ಏನ್ ಹೇಳ್ತೀರಾ? ಕಟಕ ರಾಶಿ ಬಲಾಬಲ ಒಂದು ದಿನವಾಗಿರುತ್ತೆ ಇವತ್ತು ವಿಶೇಷವಾಗಿ.
ಮಾಡತಕ್ಕಂಥ ಯಾವುದೇ ಕಾರ್ಯ ವ್ಯವಹಾರ ಶುಭಪ್ರದವಾಗಿರ್ತಕ್ಕಂಥದ್ದಿರುತ್ತೆ. ಪ್ರಯಾಣಗಳೊಂದು ಬಿಟ್ಟು ಈ ಭೂಮಿ ವ್ಯಾಪಾರ, ಗಾಡಿಗಳ ವ್ಯಾಪಾರ, ಗಾಡಿ ರಿಪೇರಿ ಮಾಡೋರು, ಸೆಕೆಂಡ್ ಹ್ಯಾಂಡ್ಲಲ್ಲಿ ಗಾಡಿ ತೊಗೊಂಡು ಮಾರ್ತಕ್ಕಂಥವ್ರು, ಗ್ಯಾರಾಜಲ್ಲಿ ಕೆಲಸ ಮಾಡೋರು, ರಿಪೇರಿ ಮಾಡೋರು, ಬೈಕ್ ರಿಪೇರಿ, ಕಾರ್ ರಿಪೇರಿ, ಆಟೋ ರಿಪೇರಿ ಈ ಥರ ಮಾಡೋರು, ಹಾಗೆ ಡ್ರೈವರ್ಗಳು, ಕ್ಲೀನರ್ಗಳು ಸ್ವಲ್ಪ ಎಚ್ಚರಿಕೆ ಆಗಿರಬೇಕು ಕಟಕ ರಾಶಿಯವರಪ್ಪ. ಆದಷ್ಟು ಇವತ್ತೇನು ಮಾಡಿ ಅಂದರೆ ಈ ಥರ ಗ್ಯಾರಾಜ್ ಇಟ್ಕೊಂಡಿದ್ರೆ, ಈ ಥರ ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ರೆ, ರಿಪೇರಿ ಕೆಲಸ ಮಾಡ್ತಿದ್ರೆ, ಡ್ರೈವಿಂಗ್ ಕೆಲಸ ಮಾಡ್ತಿದ್ರೆ ಇವತ್ತು ಖಂಡಿತ ಸಿಡಿಮಿಡಿ ಆಗ್ತಕ್ಕಂಥ ಪ್ರಸಂಗ ಆಗುತ್ತೆ. ಒಂಚೂರು ಸಿಹಿ ಹಾಕ್ಕೊಳ್ಳಿ. ಕಂಪಲ್ಸರಿ ಹನುಮಂತ ದೇವರಿಗೆ ಹೊರಗಡೆಯಿಂದಾದರೂ ನಮಸ್ತೆ ಹಾಕಿ. ಆಯಿತು, ಒಳಗಡೆ ಹೋಗಿಯೇ ನಮಸ್ತೆ ಹಾಕಿ ಹೋಗಬಹುದು. ಹೊರಗಡೆಯಿಂದಾದರೂ ಗೋಪುರ ದರ್ಶನ ಮಾಡತಕ್ಕಂಥದ್ದು ಮಾಡಿ. ಇಫ್ ಪಾಸಿಬಲ್ ದೇವಸ್ಥಾನಕ್ಕೆ ಹೋದರೆ ಆ ತುಳಸಿಯನ್ನು ಜೇಬಲ್ಲಿ ಇಟ್ಕೊಂಡಿರಿ. ಮನೆಗೆ ಹೋಗೋವರೆಗೂ ಇಟ್ಕೊಂಡಿರಿ. ಒಂದಷ್ಟು ಚಿಕ್ಕದಾಗಿ ಪಟ್ಟಣದಲ್ಲಿ ಕಟ್ಟಿ ಇಟ್ಕೊಂಡಿರಿ. ರಾಮ ರಕ್ಷೆಯಾಗಿ ಕಾಪಾಡುತ್ತೆ. ಏನು ಸಿಂಹರಾಶಿ ಬಹು ವಿಶೇಷವಾಗಿ ಇವತ್ತು ನಿಮಗೆ ಅಧಿಕಾರ, ಅಂತಸ್ತು, ಸ್ಟೇಟಸ್ಸು, ಪೊಸಿಷನು, ದೊಡ್ಡ ಆಫೀಸರ್ ಆಗಿದ್ದಾರೆ, ಇನ್ನೂ ದೊಡ್ಡ ಆಫೀಸರ್, ಪ್ರಮೋಷನ್ ಬೇಕು, ದೊಡ್ಡ ಪ್ರಮೋಷನ್, ಡಬಲ್ ಇಂಕ್ರಿಮೆಂಟ್, ಎಲ್ಲ ಡಬಲ್ಲೇ. ಬಟ್ ಭಯ ಏನು ಗೊತ್ತಾ, ಬುಕ ತುಂಬ ಡಬಲ್ ಆಯಿತು ಅಂದರೆ ಡಬಲ್ ಗುದ್ದುಗಳು ಬರ್ತವೆ. ಗಂಡನ ಜೊತೆ ಹೆಂಡತಿಗೋ, ಹೆಂಡತಿ ಜೊತೆ ಗಂಡನಿಗೋ ಏನೋ ಒಂದು ಗುದ್ದಾಟ ಪಕ್ಕ. ಅಯ್ಯುಜೋ ಸಿಡಿ ಅಂತಿರ್ತೀರ. ವಿಪರೀತ ಅಧಿಕಾರ ಬಂದರೆ ಏನಾಯಿತು, ತುಂಬ ಬೆಂಕಿ ಜೋರಾಗಿ ಉರಿದ್ರೆ ಹಾಲು ಉಕ್ಕಿ ಎಲ್ಲ ಚೆಲ್ಲೋಗುತ್ತೆ. ಅದೆಷ್ಟು ಉರಿಬೇಕು ಅಷ್ಟು ಉರಿಬೇಕು, ಮಂದವಾಗಿ ಉರಿತಕ್ಕಂಥದ್ದು ಮಾಡಬೇಕು ಅಂತ ಹೇಳ್ತೇವೆ. ಸೊ ಇವತ್ತು ನಿಮ್ಮ ತಂದೆ ಇಲ್ಲ ತಂದೆಯ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಒಂದು ಕೊಟ್ಟು ಮನೆಯಿಂದ ಹೋಗಿ, ಇಲ್ಲ ಸಂಕಲ್ಪ ಮಾಡ್ಕೊಳ್ಳಿ, ಆಲ್ರೆಡಿ ಹೊರಗಡೆ ಬಂದ್ಬಿಟ್ಟಿದ್ದೇನೆ, ಏನು ಮಾಡೋದು ಅನ್ನೋದಾದರೆ ಹೋಗ್ತಾ ಅವ್ರಿಗೇನಾದರೂ ತೊಗೊಂಡು ಹೋಗ್ತಾನೆ. ಶಕ್ತಿ ಇದೆಯಾ, ಬಂಗಾರದ ನಾಣ್ಯವೇ ಕೊಡಿ. ಇನ್ನೂ ಶಕ್ತಿ ಇದೆಯಾ, ಬಂಗಾರದ ಉಂಗುರವನ್ನೇ ದಾನ ಮಾಡಿ ವಿಶೇಷ. ಇಲ್ಲ ದಾರಿಯಲ್ಲಿ ಶಿವಾಲಯ ಏನಾದರೂ ಕಾಣಿಸಿದರೆ ದಯವಿಟ್ಟು ಹೋಗಿ. ದೇವಸ್ಥಾನ ಮುಚ್ಚಿಬಿಟ್ಟಿದೆ ಗುರುಗಳೇ, ಸಮಯ ಆಗಿದೆ, ಹೊರಗಡೆಯಿಂದಾದರೂ ನಮಸ್ತೆ ಹಾಕಿ. ಶಿವಸ್ವರೂಪಿಗಳಾಗಿರ್ತಕ್ಕಂಥ ಯಾರಾದರೂ ಅರ್ಚಕರು ಪೂಜೆ ಮಾಡ್ತಕ್ಕಂಥವ್ರು ಅವ್ರಿಗೇನಾದರೂ ಸಿಹಿ ಹಣ್ಣು ಕೊಟ್ಟು ಹೋಗಿ. ಅದ್ಭುತ ಆಗ್ತಕ್ಕಂಥದ್ದು, ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಏನು ತುಲಾ ರಾಶಿ ಚಂದ್ರ 12, ಏನಾದರೂ ಏರ್ಪೇರಾಗ್ತಕ್ಕಂಥ ದಿನ ಇವತ್ತು. ಉದ್ಯೋಗದಲ್ಲಿ ಇರೋ ಉದ್ಯೋಗ ಕಳ್ಕೊಳ್ಳೋದು, ಇರೋ ವ್ಯವಹಾರದಲ್ಲಿ ನಷ್ಟ ಆಗೋದು, ಪ್ರಯಾಣದಲ್ಲಿ ನಷ್ಟ ಆಗೋದು, ತಾಯಿ ಆರೋಗ್ಯದಲ್ಲಿ ಏರ್ಪೇರು, ಇನ್ನೂ ಒಂಥರ ಬಾಧೆ, ಶೂಲ ಬಾಧೆ ಆಗ್ತಕ್ಕಂಥದ್ದು, ಸಂಗಾತಿ ಜೊತೆ ಕಿರಿಕಿರಿ ಆಗೋದು, ದುಡ್ಡು ನಷ್ಟ, ಪಾಕೆಟಲ್ಲಿ ದುಡ್ಡು ಇಟ್ಟು ಕಳ್ಕೊಳ್ಳೋದು, ಮೊಬೈಲ್ ಕಳ್ಕೊಳ್ಳೋದು, ಕೆಲಸದವ್ರ ಮೇಲೆ ಸಿಡಿ ಅಂದ್ಬಿಡೋದು, ಕೆಲಸದವರಿಂದ ತೊಂದರೆ ಅನುಭವಿಸ್ತೀವಿ, ಇನ್ನೂ ಒಂದು ತೊಂದರೆಗಳು ಅನುಭವಿಸ್ತಾರೆ ಇವತ್ತು ಕಂಪಲ್ಸರಿ ಆ ಶನಿ ರಾಹು ಪ್ರಭಾವ ಇರ್ತಕ್ಕಂಥದ್ದು. ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ನಿಮ್ಮ ಮನೆಯವ್ರಿಗಾದರೂ ಫೋನ್ ಮಾಡಿ ಹೇಳಿ, ಏನಾದರೂ ಸಿಹಿ ಪೊಂಗಲ್ ಮಾಡಿಸ್ಬೇಕು. ಭಿಕ್ಷುಕರಿಗೆ ಬಾಳೆ ಎಲೆನಲ್ಲೇ 8 ಜನಕ್ಕೆ ಊಟ ಹಾಕಲೇಬೇಕು. ವೃದ್ಧಾಶ್ರಮಕ್ಕಾದರೂ ಹೋಗಿ. ಅಷ್ಟಿಲ್ಲ ಗುರುಗಳು, ಒಂದು 8 ರೂಪಾಯಿ ನಾಣ್ಯ ಆದರೂ ಒಂದು 3 ಜನಕ್ಕಾದರೂ ಕೊಡಬೇಕು. 3 ಜನಕ್ಕೆ ಊಟ ಇಲ್ಲ ಸಿಹಿ ಇವತ್ತು ಕೊಡಲೇಬೇಕು. ಸಿಹಿ ಊಟ ಅದು ಬೇರೆ ಮಾತೇ ಇಲ್ಲ. ಯಾಕೆಂದರೆ ಕರ್ಮಾಧಿಪತಿಯೂ ಚೆನ್ನಾಗಿಲ್ಲ, ಚಂದ್ರನೂ ಆ ಒಂದು ಮನೋಕಾರಕ, ಕುಜ ಬೇರೆ ಅಷ್ಟಮ. ರಿಯಲ್ ಎಸ್ಟೇಟ್ ವ್ಯಾಪಾರ, ಭಾರ ಹೊರುವ ವ್ಯಾಪಾರ, ಮಣ್ಣಿನ ವ್ಯಾಪಾರ, ಜಲ್ಲಿ ವ್ಯಾಪಾರ, ಬ್ರೋಕರ್ ವ್ಯಾಪಾರ, ಹುಷಾರು. ಏನು ವೃಶ್ಚಿಕ ರಾಶಿ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಲಾಭವ ಮಹಾಲಾಭವ ತಿಳ್ಕೋಬೇಕಾ? ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಗುರುಜಿ, ಈಗ ಒಂದು ಪತ್ರವನ್ನ ನೋಡೋಣ. ಗುರುಜಿ, ಈ ಪತ್ರವನ್ನ ಅನಿತಾ ಅನ್ನೋರು ಬರೀತಿದ್ದಾರೆ ಕನಕ್ಪುರದಿಂದ. ಅವ್ರ ಯಜಮಾನ್ರ ಬಗ್ಗೆ ಕೇಳಬೇಕು ಅಂತ. 14/2/1978 ಹುಟ್ಟಿರೋದು, ಮಂಗಳವಾರ ಬೆಳಗ್ಗೆ 2:10 ಅಂತ ತಿಳಿಸಿದ್ದಾರೆ ಗುರುಜಿ. ಇವರ ಸಮಸ್ಯೆ ಏನಂದ್ರೆ ಗುರುಜಿ, ನೀವು ಯಾವಾಗೂ ಹೇಳ್ತಿರ್ತೀರಾ ಹೆಣ್ಮಕ್ಳು ಅಳ್ಕೂಡ್ದು ಅಂತ, ಆದ್ರೆ ನಾನು ಅಳದೇ ಇರೋ ದಿನಾನೇ ಇಲ್ಲ ಗುರುಜಿ. ನನ್ನ ಹಣೆ ಬರಾನೇ ಆಗಿದೆ. ಯಾಕಂದ್ರೆ ನಮ್ಮ ಯಜಮಾನ್ರಿಗೆ ಕ್ಯಾನ್ಸರ್ ಕಾಯಿಲೆ. ನನಗೆ ನಿಜಕ್ಕೂ ಸಾಯುವಾಗ ಸುಮಂಗಲಿಯಾಗಿ ಸಾಯ್ಬೇಕು ಅನ್ನೋ ಆಸೆ ಗುರುಜಿ. ಆದ್ರೆ ಏನ್ ಮಾಡ್ಲಿ, ದಿನವೂ ಸಾಯ್ತಾ ಇದ್ದೀನಿ. ನನ್ಗಿಬ್ರು ಹೆಣ್ಮಕ್ಳು ಬೇರೆ ಇದ್ದಾರೆ. TCH ಮಾಡಿದೀನಿ, ಆದ್ರೆ ಮುಟ್ಟಿದ್ದೆಲ್ಲ ಮಣ್ಣಾಗ್ತಾ ಇದೆ ನನ್ನ ಜೀವನದಲ್ಲಿ. ಇತ್ತ ಕಡೆ ಅವ್ರಿಗೂ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ಆದ್ರೆ ನಾನು ಕೆಲಸ ಮಾಡದೆ ವಿಧಿ ಇಲ್ಲ. ಸರ್ಕಾರಿ ಕೆಲಸ ಸಿಗತ್ತಾ? ಮುಂದೆ ನಾನು ಚೆನ್ನಾಗಿರ್ತೀನಿ ಅಂತ ಕೇಳ್ತಾ ಇದ್ದಾರೆ. ಎಂತ ಕಾಕತಾಳೀಯ ನೋಡಿ ಗುರುಜಿ. ನೀವು ಹೇಳ್ತಿದ್ರಿ ಇವತ್ತು ಮನೆ ಮದ್ದಿನಲ್ಲಿ ಕ್ಯಾನ್ಸರ್ ಕಾಯಿಲೆಗೆ ಒಂದು ವಿಶೇಷವಾದ ವಸ್ತುವಿನ ಕುರಿತಾಗಿ ಹೇಳ್ತೀನಿ ಅಂತ. ಇವರಿಗೇನ್ ಪರಿಹಾರ ನೀಡ್ತೀರಾ? ನೋಡಿ, ನಿಮ್ಮದು ಗುರು ವಕ್ರತಾಯಿ. ಈಗಲಿಂದಲ್ಲ ನಿಮ್ಮ ಸಮಸ್ಯೆ, ನೇರವಾಗಿ ಹೇಳ್ತೇನೆ. ಮಿಥುನ ರಾಶಿಯಲ್ಲಿ ಗುರು ನಿಮಗೆ
ವಕ್ರ ಯೋಗಕಾರಕ ವೃಶ್ಚಿಕ ಲಗ್ನದವರಿಗೆ ಗುರುವೇನಾದರೂ ವಕ್ರನಾದರೆ ಪುತ್ರ ದೋಷ, ಕುಟುಂಬ ದೋಷ. ಖಂಡಿತ ಈ ವರ್ಷ ಒಂದು ಅನಾಹುತ ಖಂಡಿತ ನಡೆಯತಕ್ಕಂಥದ್ದುಂಟು. ಏನೋ ಒಂದು ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ. ಭಾಗ್ಯಾಧಿಪತಿ ಷಷ್ಠಭಾವ, ಭಾಗ್ಯಾಧಿಪತಿ ನೀಚ, ಲಗ್ನಾಧಿಪತಿ ನೀಚ. ಏನಾಗುತ್ತೆ ಹೇಳಿ? ಅದರ ಮೇಲೆ ಕುಜನ್ ಪಕ್ಕದಲ್ಲಿ ಹಿಂದ್ಗಡೆ ಗುರು ವಕ್ರ, ಮುಂದ್ಗಡೆ ಶನಿ ವಕ್ರ, ಅವನ ಮುಂದ್ಗಡೆ ರಾಹು. ಎಲ್ಲಿ ನಿಂತ್ಕೊಳ್ಳೋಕ್ಕಾಗುತ್ತೆ ತಾಯಿ? ಆದರೆ ತುಂಬಾ ಕೆಟ್ಟು ಹೋದ ಜಾತಕಗಳು ಎದ್ದು ನಿಂತಿರ್ತಕ್ಕಂಥದ್ದು ನಾನು ನೋಡಿದ್ದೇನೆ. ಪವಾಡ ಸದೃಶವಾಗಿ ಒಂದು ಅದ್ಭುತಗಳು ನಡೆದಿರ್ತಕ್ಕಂಥದ್ದು ನೋಡಿದ್ದೇನೆ ತಾಯಿ. ಈ ಜಾತಕದಲ್ಲೂ ಅಂಥದ್ದೊಂದಿದೆ, ಆತಂಕ ಪಡಬೇಡಿ. ಯಾಕೆಂದ್ರೆ ಜನ್ಮತಾ ಹುಟ್ಟುವಾಗಲೇ ಮಿಥುನ ರಾಶಿಯಲ್ಲಿ ಗುರು, ಆ ಗುರು ವಕ್ರ, ಕುಟುಂಬಕಾರಕ, ಪುತ್ರಕಾರಕ, ಧನಕಾರಕ, ಆ ಗಂಡನ ಆರೋಗ್ಯ ಇವೆಲ್ಲವನ್ನ ತೋರಿಸ್ತಕ್ಕಂಥದ್ದು. ನಿಮ್ಮ ಅಷ್ಟಮದಲ್ಲಿ ಗುರು ವಕ್ರ. ಸೊ ದೀರ್ಘವಾದಂಥ ಕಾಯಿಲೆಯಿಂದ ಆತ ಬಳಲಬೇಕು. ಇದು ಆಸ್ಪತ್ರೆ ಓಡಾಟವೇ ಆಗಬೇಕು. ದುಡಿದಿದ್ದೆಷ್ಟು ಸಾಕಾಗುವುದಿಲ್ಲ, ಹೋಗೋ ಆಗಿಲ್ಲ, ಇರೋ ಆಗಿಲ್ಲ, ಗಂಟಲು ಬಿಸಿ ತುಪ್ಪ ನುಗುಳೋ ಆಗಿಲ್ಲ, ಉಂಗೋ ಆಗಿಲ್ಲ ಅನ್ನತಕ್ಕಂಥ ಭಾವ ಆಗ್ತಿದೆ. ಅದಕ್ಕೊಂದು ಕೆಲಸ ಮಾಡಿ, ಸ್ವಲ್ಪ ಕಷ್ಟವೇ ಆದರೂ ಒಂದು ಅಪರೂಪವಾದಂಥ ಪರಿಹಾರವನ್ನು ಕೊಡ್ತೇನೆ. ಪ್ರತಿನಿತ್ಯ 48 ದಿನ ನೀವು ಮಾಡಿದ ಬೇಯಿಸಿದ ಊಟವನ್ನೇ ತಿನ್ನಬೇಕು, ಬೇರೆಯವರು ಮಾಡಿದ ಊಟ ತಿನ್ನಬಾರ್ದು. ಈ ಪರಿಹಾರ ಮಾಡಬೇಕಾದ್ರೆ ಅದರಲ್ಲೂ ಭೂಮಿ ಒಳಗಡೆ ಬೆಳೆದಿರ್ತಕ್ಕಂಥ ತರಕಾರಿಗಳನ್ನು ತಿನ್ನಬಾರ್ದು. ಭೂಮಿ ಮೇಲೆ ಬೆಳೆದಿರ್ತಕ್ಕಂಥ ತರಕಾರಿಗಳನ್ನು ಹಾಕಿ ತಿನ್ನತಕ್ಕಂಥದ್ದು ಮಾಡಬೇಕು. ಒಂದು ದುರ್ಗಾ ಫೋಟೋವನ್ನು, ಕಟೀಲು ದುರ್ಗಾ ಫೋಟೋ ಎಲ್ಲಾದರೂ ಸಿಗುತ್ತಾ ಕೇಳಿ, ಇಲ್ಲ ರಾಜರಾಜೇಶ್ವರಿ ಫೋಟೋ ಸಿಗುತ್ತಾ ನೋಡಿ. ಒಂದು ಕೆಂಪು ಸೀರೆ, ಇದಕ್ಕೋಸ್ಕರವೇ ಪೂಜೆಗೋಸ್ಕರವೇ ಉಡತಕ್ಕಂಥದ್ದು ಕೆಂಪು ಸೀರೆ, ಇಲ್ಲಾಂದ್ರೆ ಹಳದಿ ಸೀರೆ, ಬಂಗಾರ ವರ್ಣದ ಸೀರೆ ಉಟ್ಕೋಬೇಕಾಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ 3:30ಯಿಂದ 5:15 ಒಳಗಡೆಯೇ ತಣ್ಣೀರು ಸ್ನಾನ ಮಾಡಬೇಕಾಗುತ್ತೆ. ಮಾಡುವಾಗ ಒಂದಷ್ಟು ಅರಿಶಿನ ನೀರಲ್ಲಿ ಹಾಕಿ ಸ್ನಾನ ಮಾಡ್ಕೊಳ್ಳಿ. ಮೊದಲೇ ರಾತ್ರಿ ಎಲ್ಲ ಎತ್ತಿಟ್ಕೊಳ್ಳಿ. ಪೂಜೆಗೆ ಬೇಕಾದಂಥ ವಸ್ತು ಹಾಗೂ ಆ ಫೋಟೋ ಇರಬೇಕು. 48 ದಿನ ನಿಯಮಬದ್ಧ. ಅದ್ರಲ್ಲಿ ಸೆಂಟ್ರಲ್ 5 ದಿನ ಲೆಕ್ಕ ಬರುತ್ತೆ, ಅವತ್ತು ಪೂಜೆ ಮಾಡ್ಕೋಬೇಡಿ. ಸ್ನಾನ ಆದಮೇಲೆ ಈ ವಸ್ತ್ರವನ್ನು ನೀವೇನು ಎತ್ತಿಟ್ಕೊಂಡಿದ್ರು ಆ ವಸ್ತ್ರವನ್ನೇ ಕಟ್ಟಿಕೊಂಡು ಆ ಧೂಪ ದೀಪ ನೈವೇದ್ಯಕ್ಕಿಟ್ಟು ಉತ್ತರಕ್ಕೆ ಮುಖ ಮಾಡಿ, ಇಲ್ಲ ಪೂರ್ವಕ್ಕೆ ಮುಖ ಮಾಡಿ, ನೀವು ಜ್ಞಾನ ಮುದ್ರೆಯಲ್ಲಿ ಕುಳಿತುಕೊಂಡು ಕಣ್ಣು ಮುಚ್ಕೊಂಡು ಓಂ ದುಂ ದುರ್ಗೈ ನಮಃ ಅನ್ನತಕ್ಕಂಥ ಮಂತ್ರವನ್ನು ನಿಮ್ಮ ಮನೆಯಲ್ಲೇ ಜಪ ಮಾಡಿಕೊಳ್ತಕ್ಕಂಥದ್ದು ಮಾಡಬೇಕು. ಎಲ್ಲೋ ದೇವಸ್ಥಾನ ಅಲ್ಲಿ ಇಲ್ಲೆಲ್ಲ ಹೋಗಬಾರ್ದು, ಮನೇಲೇ ಮಾಡ್ಕೋಬೇಕು. 48 + 5 53 ದಿನ ಇದು ನಿಯಮಬದ್ಧವಾಗಿ ಮಾಡಿ. ನೀವು ಮನೆಯ ಊಟವನ್ನೇ ತಿನ್ನಬೇಕು, ಮನೆಯ ನೀರನ್ನೇ ಕುಡಿಬೇಕು. ಆದಷ್ಟು ಉಪಹಾರ ಥರದ ಊಟ ಮಾಡಿದ್ರೆ, ಫಲಹಾರ ಥರದ ಊಟ ಮಾಡಿಕೊಂಡ್ರೆ, ತಿಂಡಿ ತಗೊಂಡ್ರೆ ತುಂಬಾ ಶ್ರೇಷ್ಠ. ಆ ಜಗನ್ಮಾತೆಯಾದಂತಹ ದುರ್ಗೆಯೇ ಬಂದು ಮನೆಯನ್ನು ಕಾವಲು ಕಾಯ್ತಾಳೆ ಅನ್ನತಕ್ಕಂಥದ್ದು. ಆದರೆ ಅಖಂಡವಾಗಿ 53 ದಿನವೂ ದೀಪ ಉರಿಯುತ್ತಿರಬೇಕು. ಆರದ ಹಾಗೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಅಕಸ್ಮಾತ್ ಆರೋಯ್ತು, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಕೆಲಸ ಕಾರ್ಯ ನಿಮಿತ್ತ ಹೊರಗಡೆ ಹೋಗಿದ್ದೀರಾ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಇಟ್ಸ್ ಓಕೆ, ಬಟ್ ಪರವಾಗಿಲ್ಲ, ಅದನ್ನು ನೋಡ್ಕೊಳ್ತಕ್ಕಂಥದ್ದು. 48 ಇಲ್ಲ 53ನೇ ದಿನ ಮೊರದ ಬಾಗಿನವನ್ನ ಒಂದು 5 ಜನ ಸುಮಂಗಲಿಯರಿಗೆ ಕರೆದು ಅವರ ಕೆನ್ನೆಗೆ ಅರಿಶಿನ ಹಚ್ಚಿ ಕುಂಕುಮವನ್ನ ಇಟ್ಟು ಅವರ ಮಾಂಗಲ್ಯಕ್ಕೆ ಅಕ್ಷತೆಯನ್ನ ನೀವೇ ಕೊಡಿ, ಅವ್ರು ಇಟ್ಕೊಳ್ಳಿ. ಅರಿಶಿನ ಕುಂಕುಮ ಹಾಕೊಂಡು ಅವ್ರಿಗೆ ಅಕ್ಷತೆ ಹಾಕಿ ಅವರ ಕೈಯಿಂದ ಅಕ್ಷತೆಯನ್ನು ಹಾಕಿಸ್ಕೊಳ್ತಕ್ಕಂಥದ್ದು, ಅವರ ಕೈಯಿಂದ ಅರಿಶಿನ ಕುಂಕುಮವನ್ನು ಎಡೆಸ್ಕೊಳ್ತಕ್ಕಂಥದ್ದು ಮಾಡಿ ನಿಮ್ಮ ಮಾಂಗಲ್ಯ ಕುತ್ತಿನ ದೋಷ ಹೋಗುತ್ತೆ. ಮೊರದ ಬಾಗಿನ ಕೊಡಬೇಕು. 48 ಇಲ್ಲ 53ನೇ ದಿನ ತಪ್ಪಬಾರ್ದು. ಅದಾದ ಮೇಲೆ ಒಂದ್ಸಲಿ ಹೋಗಿ ಕೊಲ್ಲೂರು ಮೂಕಾಂಬಿಕೆಗೆ ಸಂಕಲ್ಪ ಮಾಡಿಕೊಂಡು, ನಮ್ಮ ಜೀವನ ಪರ್ಯಂತ ನನ್ನ ಮಾಂಗಲ್ಯ ಕಾಪಾಡು, ನನಗೊಂದು ಮಾಂಗಲ್ಯ ಸಂಕಲ್ಪ ಕಟ್ಟಿಸ್ಕೊಡ್ತೇನೆ ತಾಯಿ ಅಂತ. ಖಂಡಿತ ರಕ್ಷೆಯಾಗಿ ಆ ಅನ್ನಪೂರ್ಣೇಶ್ವರಿ ಕಾಪಾಡ್ತಾಳೆ. ಒಳ್ಳೇದಾಗುತ್ತೆ, ಯೋಚನೆ ಮಾಡಬೇಡಿ, ಹೋಗ್ಬೇಡಿ. ಧನ್ಯವಾದಗಳು ಅನಿತಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನ ಬರೆದಿದ್ದಕ್ಕಾಗಿ. ಗುರುಜಿಯವರು ಹೇಳಿರೋ ಶ್ಲೋಕ ನೆನಪಿರ್ಲಿ, ಓಂ ದುಂ ದುರ್ಗೈ ನಮಃ. ಖಂಡಿತವಾಗ್ಲೂ ಪಠಿಸಿ ಒಳ್ಳೆಯದಾಗ್ಲಿ ಅಂತ ಹಾರೈಸ್ತಾ, ಗುರುಜಿ ಈಗ ಮುಂದಿನ ರಾಶಿ ಬಗ್ಗೆ ಏನ್ ಹೇಳ್ತೀರಿ? ಖಂಡಿತ. ಅದಕ್ಕೂ ಮೊದಲು ಮುಂದಿನ ಸಂಚಿಕೆಯಲ್ಲಿ ಪೇಪರ್ ಪೆನ್ ರೆಡಿ ಇಟ್ಕೊಳ್ಳಿ. ಯಾಕೆ ಗೊತ್ತಾ? ಭಾನುವಾರ ಯಾವ ನಕ್ಷತ್ರ ಬಂದ್ರೆ ಒಳ್ಳೆ ಕಾರ್ಯಗಳಿಗೆ ಸಿದ್ಧಿ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಯಾಕೆಂದ್ರೆ ಒಂದೊಂದು ವಾರಕ್ಕೂ ಒಂದೊಂದು ನಕ್ಷತ್ರಗಳ ಬಲ ಇದೆ. ಆ ನಕ್ಷತ್ರಗಳು ಬಂದ್ಬಿಟ್ರೆ ಅದ್ಭುತ, ನೀವೇನು ಕಾರ್ಯ ಬೇಕಾದ್ರೂ ಸಿದ್ಧಿಸ್ಕೋಬಹುದು.
ಅದಕ್ಕೇನು ಪಂಚಾಂಗ ತಿಥಿ ಇದೆಲ್ಲ ನೋಡ್ತಾ ಕೂತ್ಕೊಳ್ಳೋದು ಬೇಕಿಲ್ಲ. ಆವತ್ತು ನೀವು ಮುಹೂರ್ತ ಇಟ್ಕೊಳ್ಳಿ, ಅದ್ಭುತ ಆಗ್ತಕ್ಕಂಥದ್ದು. ಈ ವೃಶ್ಚಿಕ ರಾಶಿಗೆ 11ನೇ ಮನೆ ಲಾಭಸ್ಥಾನದಲ್ಲಿರ್ತಕ್ಕಂಥ ಚಂದ್ರ. ವ್ಯವಹಾರ ಲಾಭ, ಅಧಿಕಾರ ಲಾಭ, ಅಂತಸ್ತಿನ ಲಾಭ, ಸ್ವಲ್ಪ ಖರ್ಚು ವ್ಯವಹಾರಗಳಿಗೋಸ್ಕರ. ಸರ್ಕಾರಿ ಕೆಲಸ, ಯಾವುದು ಡಾಕ್ಯುಮೆಂಟ್ಸ್ ಆಗಬೇಕು, ಪೇಪರ್ಸ್ ಆಗಬೇಕು, ಶುಭ ಕಾರ್ಯ ಆಗಬೇಕು, ಮದುವೆ ರಿಜಿಸ್ಟ್ರೇಷನ್ ಆಫ್ ಪ್ರಾಪರ್ಟಿ, ರಿಜಿಸ್ಟ್ರೇಷನ್ ಆಫ್ ವೆಹಿಕಲ್ಲು, ಇನ್ಶೂರೆನ್ಸು ಪೆಂಡಿಂಗ್ ಇದೆ, ಮನೇದು ಯಾವುದು ಟ್ಯಾಕ್ಸ್ ಪೇಪರ್ಸ್ ರೆಡಿ ಇದೆ, ಹೋಗಬೇಕು, ಓಡಾಡಬೇಕು, ಆಧಾರ್ ಅಂತೆ, ಪ್ಯಾನ್ ಕಾರ್ಡ್ ಅಂತೆ, ಪಾಸ್ಪೋರ್ಟ್ ಅಂತೆ, ಎಲೆಕ್ಷನ್ ಕಾರ್ಡ್ ಅಂತೆ, ರೇಷನ್ ಕಾರ್ಡ್ ಅಂತೆ, ಈ ಥರದ ವ್ಯವಹಾರಗಳಲ್ಲಿ ಇವತ್ತು ತುಂಬ ಬ್ಯುಸಿಯಾಗತಕ್ಕಂಥ ದಿನವಾಗಿರುತ್ತೆ. ಮಿಕ್ಕಂತೆ ಯಾವುದೇ ಒಂದು ತೊಂದರೆ ಇಲ್ಲದ ಒಂದು ದಿನವೂ ಕೂಡ ಆಗಿರ್ತಕ್ಕಂಥ ಒಂದು ಭಾವ. ಒಂದು ಸ್ವಲ್ಪ ಒಡಹುಟ್ಟಿದವರ ವಿಚಾರದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದಾಗುತ್ತೆ. ಭೂಮಿ ವ್ಯವಹಾರಸ್ಥರಿಗೆ ಎಳೆದಾಟ. ಭೂಮಿ ವ್ಯವಹಾರ ಮಾಡಬೇಕು ಅಂತ ಹೋಗೋವರಿಗೆ ಮನೆ ಬದಲಾಯಿಸಬೇಕು, ಜಾಗ ಬದಲಾಯಿಸಬೇಕು, ಆ ಒಂದು ಸೈಟ್ ನೋಡಬೇಕು, ಅಪಾರ್ಟ್ಮೆಂಟ್ ನೋಡಬೇಕು, ಫ್ಲ್ಯಾಟ್ ನೋಡಬೇಕು, ಲೀಸಿಗೆ ತಗೋಬೇಕು, ಬಾಡಿಗೆಗೆ ತಗೋಬೇಕು, ಮಾರಬೇಕು, ಕೊಂಡ್ಕೋಬೇಕು, ಕೃಷಿಗೆ ಜಮೀನು ತಗೋಬೇಕು, ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಮಾರಬೇಕು, ಅಂತಹದ್ರಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸ್ಟ್ರೆಸ್ ಅನ್ನಿಸ್ತಕ್ಕಂಥ ದಿನ. ಧನುಸು ರಾಶಿ ವಿಪರೀತ ರಾಜಯೋಗ, ಅಷ್ಟಮೇ ದಶಮ ಭಾವದಲ್ಲಿರೋದ್ರಿಂದ ವಿಪರೀತ ಧನಯೋಗ, ರಾಜಯೋಗ, ಹೆಸರು, ಅಧಿಕಾರ, ಅಂತಸ್ತು, ಸ್ಟೇಟಸ್ಸು, ಪೊಸಿಷನ್ ಬಂದರೂ ಕೂಡ ಉದ್ಯೋಗದಲ್ಲಿ ಮೇಲಾಧಿಕಾರಿಯಿಂದ ನೀವು ಸ್ವಲ್ಪ ಬಯಸ್ಕೊಳ್ತಕ್ಕಂಥ ದಿನ ಕೂಡ ಆಗುತ್ತೆ ಇವತ್ತು ನೋಡಿಕೊಂಡು. ಯಾಕೆಂದರೆ ನವಾಂಶದಲ್ಲಿ ನಿಮಗೆ ಭಾಗ್ಯಾಧಿಪತಿಯಾದಂಥ ಸೂರ್ಯ ನೀಚನಾಗಿದ್ದಾನೆ ಇವತ್ತು. ಸೊ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ, ಪ್ರಮೋಷನ್ ಕೊಟ್ಟಿದ್ದಾರೆ, ಯಾವುದೋ ಅನ್ವಾಂಟೆಡ್ ಪ್ಲೇಸ್ಗೆ ಹಾಕಿದ್ದಾರೆ ಅಂತಕ್ಕಂಥ ಒಂದು ಭಾವ. ಸ್ವಲ್ಪ ನೋಡಿಕೊಂಡು ತಂದೆ ಆರೋಗ್ಯ ನೋಡ್ಕೊಳ್ಳಿ, ತಂದೆ ಹತ್ರ ಕಿರಿಕಿರಿ, ತಂದೆಗೆ ಸಂಬಂಧಪಟ್ಟಂಥ ಒಂದು ಆಸ್ತಿ ವಿಚಾರಗಳಲ್ಲಿ ತಗಾದೆ ಆಗ್ತಕ್ಕಂಥದ್ದು. ಇವತ್ತು ಎದ್ದ ದಿನವೇ ಒಂಥರ ನಿಧಾನ ಸಿಡಿ 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 ಅಂತಿರ್ತೀರ. ಇವತ್ತೇನು ಮಾಡಿ ಅಂದರೆ ಕಂಪಲ್ಸರಿ ಶಿವಾಲಯಗಳಲ್ಲಿ ಬಿಲ್ವಾರ್ಚನೆ ಮಾಡಿಸಿ, ಇಲ್ಲ ಮಾಡಿರ್ತಕ್ಕಂಥ ಪ್ರಸಾದ ತಗೊಳ್ಳಿ, ಆ ಬಿಲ್ವ ಪತ್ರೆಯನ್ನು ಸೇವಿಸ್ತಕ್ಕಂಥದ್ದು ಮಾಡಿ. ಜೇಬಿನಲ್ಲಿ ಕಂಪಲ್ಸರಿ ಇವತ್ತು ಒಂಚೂರು ಚಿಲ್ಲರೆ ನಾಣ್ಯ ಇಟ್ಕೊಳ್ತಕ್ಕಂಥದ್ದು ಮಾಡಿ, ಚಿಲ್ಲರೆ ನಾಣ್ಯ. ಯಾಕಂದರೆ ಇವತ್ತು ಯಾರಾದರೂ ಇಲ್ಲ ಒಂದು ಚಿಲ್ಲರೆ ದುಡ್ಡು, ಯಾರೋ ಸ್ನೇಹಿತರು ಆತ್ಮೀಯರು ಸಿಗ್ತಕ್ಕಂಥದ್ದು, ಅವ್ರ ಜೊತೆ ಹೋದಾಗ ಒಂದು ಚಹಾ ಆದರೂ ಕೊಡಿಸಿ, ನೀವೇ ಪೇಮೆಂಟ್ ಮಾಡಬೇಕು, ನೀವೇ ಬಿಲ್. ಅವ್ರಿಗೆ ಒಂದು ಸಿಹಿ ಕೇಸರಿ ಬಾತು, ಜಾಮೂನೋ, ಒಂದು ಪುಟ್ಟು ಕಾಫಿನೋ, ಒಂದು ಟೀನೋ ಕೊಡಿಸ್ಬೇಕು. ಸಿಹಿ ಇರಬೇಕು, ಅದು ನೆನ್ಪಿಟ್ಕೊಳ್ಳಿ. ಖಾರ ಅಲ್ಲ, ಖಾರ ತಿನ್ಕೊಳ್ಳಿ, ಬಟ್ ಇನ್ಕ್ಲೂಡಿಂಗ್ ದ್ಯಾಟ್ ಒಂದು ಸಿಹಿ ಇರಬೇಕು ಯಾರಿಗಾದ್ರೂ. ಇವತ್ತು ಮಾಡಿ ನೋಡಿ, ಆ ಟೆನ್ಷನ್ಸ್ ಕಡಿಮೆ ಆಗುತ್ತೆ. ಇಲ್ಲ ಯಾರೋ ಭಿಕ್ಷುಕರು ಸಿಕ್ಕಿದ್ರು, ಆ ಕಾಯಿನ್ಸ್ ಕೈಗೆ ಎಷ್ಟು ಬರುತ್ತೋ ಆ ದುಡ್ಡು ನೋಟು, ಈ ಥರ ಒಂದು ₹1 ನೋಟು, ₹2 ನೋಟು, ₹5 ನೋಟು ಅನಿಸ್ತಕ್ಕಂಥದ್ದು ಮಾಡಿ, ಟೆನ್ಷನ್ ಕಡಿಮೆ ಆಗುತ್ತೆ. ಏನು ಮಕರ ರಾಶಿ ಸಪ್ತಮಾಧಿಪತಿಯಾದಂಥ ಚಂದ್ರ ಭಾಗ್ಯಸ್ಥಾನದಲ್ಲಿ ಒಂಥರ ಅಷ್ಟಮಾಧಿ ಪ್ರಭಾವದಲ್ಲಿರೋದ್ರಿಂದ ಕನ್ಫರ್ಮ್ ಉದ್ಯೋಗದಲ್ಲಿ ಡಿಮೋಷನ್. ಇವತ್ತು ನಿಮಗೆ ಪ್ರಮೋಷನ್ ಅಲ್ಲ, ಡಿಮೋಷನ್. ಸಡನ್ನಾಗಿ ಏನೋ ಒಂದು ಸ್ಟ್ರೆಸ್ಸು, ಅನಾರೋಗ್ಯ ಆಗೋದು, ಹೋಗಿಲ್ಲ, ಬಯಸ್ಕೊತಿರ, ಮೈನ್ ಫೇಲು, ಮಂಡೇನೇ ಬಂದಿಲ್ಲ. ಸೋಮವಾರ ಅಂದ್ರೆ ನಾವು ತುಂಬ ಎಚ್ಚರಿಕೆ ಆಗಿರಬೇಕು. ಸೋಮವಾರ ತುಂಬ ಜವಾಬ್ದಾರಿಗಳಿರ್ತವೆ, ಅವತ್ತೇ ಮಿಸ್ ಮಾಡಿಕೊಂಡ್ರಿ, ಅವತ್ತೇ ಹೋಗಿಲ್ಲ ಅಂತಕ್ಕಂಥದ್ದು. ಸ್ತ್ರೀಯರಿಂದ ದೋಷ, ಮನೇಲಿ ಕಿರಿಕಿರಿ, ಏನಾದರೂ ಟೆನ್ಷನ್ಸ್ ಇರುತ್ತೆ. ಆದರೂ ಬಂಡ ಧೈರ್ಯನಪ್ಪ ನಿಮ್ಗೆ ಇವತ್ತು, ಮಾಡ್ಕೋತೀನಿ ಅನ್ನತಕ್ಕಂಥದ್ದು ಮಾಡ್ಕೋತೀರ. ದಾನ, ಧರ್ಮ, ವೃದ್ಧಾಶ್ರಮ, ಅನಾಥಾಶ್ರಮ, ಚಾರಿಟೇಬಲ್ ಟ್ರಸ್ಟ್, ಇಂತಹ ಒಂದು ವ್ಯವಹಾರಗಳಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಅನುಕೂಲಕರವಾಗಿರ್ತಕ್ಕಂಥ ಒಂದು ದಿನ. ಈ ಟ್ರಾವೆಲ್ಸು, ಟೂರ್ಸು, ಈ ಫ್ಯಾಕ್ಸ್ ಅಂಗಡಿ, ಜೆರಾಕ್ಸ್ ಅಂಗಡಿ, ಇಂಟರ್ನೆಟ್ ಅಂಗಡಿ ಇಟ್ಕೊಂಡಿರ್ತೀರಾ, ಪುಟ್ಟು ಒಂದು ಸ್ಟೇಷನರಿ ಅಂಗಡಿ ಇಟ್ಕೊಂಡಿರ್ತೀರಾ, ಅದರಲ್ಲಿ ಒಂದು ಗಿಫ್ಟ್ ಐಟಮು, ಸ್ಟಿಕ್ಕರು, ಬಳೆ, ಚಿಕ್ಕದಾಗಿ ಅಂಥ ಒಂದು ವ್ಯವಹಾರ ಮಾಡ್ತಿರ್ತಕ್ಕಂಥ ಚಿಕ್ಕ ಹಣ್ಣಂಗಡಿ, ಸಿಹಿ ಅಂಗಡಿ ತುಂಬ ಅದ್ಭುತವಾಗಿರುತ್ತೆ. ಪುಟ್ಟ ಒಂದು ರಸ್ತೆ ಬದಿನಲ್ಲಿ ಹೂ ಮಾರ್ತಿದ್ರು ಸರಿ, ಹೂ ಮನೇಲೇ ಕಟ್ಟಿ ಮಾರ್ತಿರ್ತಕ್ಕಂಥವ್ರು ಆದರೂ ಸರಿ, ಮನೇಲೇ ಎಲೆ ಕಟ್ಟಿ ಇಲ್ಲ ಊಟದಲ್ಲೇ ಮಾಡಿ ಮಾರ್ತಿರ್ತಕ್ಕಂಥವ್ರಾದರೂ ಸರಿ, ತಕ್ಕ ಮಟ್ಟಿಗೆ ಜೇಬ್ ತುಂಬ ದುಡ್ಡು ನೋಡ್ತಕ್ಕಂಥ ದಿನವೂ ಆಗಿರುತ್ತೆ. ಒಳ್ಳೆದಾಗ ಬನ್ನಿ ಗುರುಜಿ ಅವ್ರು ಯಾಕೋ ಪೆನ್ನು ಪೇಪರ್ ರೆಡಿ ಮಾಡ್ಕೊಳ್ಳಿ ಅಂತ ಆಗ್ಲಿಂದಲೂ ಹೇಳ್ತಿದ್ರು, ಯಾಕೆ ಕೇಳೋಣ. ಗುರುಜಿ ನಾವಂತೂ ಪೆನ್ನು ಪೇಪರ್ ರೆಡಿ ಮಾಡ್ಕೊಂಡಿದೀವಿ, ಏನಕ್ಕೆ ಗುರುಜಿ? ಇವತ್ತು ಹೇಳ್ಕೊಡ್ತಕ್ಕಂಥದ್ದು ಭಾನುವಾರ ಯಾವ ನಕ್ಷತ್ರಗಳು ಬಂದರೆ ಯಾವ್ಯಾವ ಕಾರ್ಯಕ್ಕೆ ಸಿದ್ಧಿ ಆಗ್ತಕ್ಕಂಥದ್ದಾಗುತ್ತೆ ಅಂತ ಹೇಳ್ಕೊಡ್ತೇನೆ. ಅತಿ ಮುಖ್ಯವಾಗಿ ವಿಶೇಷವಾಗಿ ಅಶ್ವಿನಿ ನಕ್ಷತ್ರ, ಪುಷ್ಯ ನಕ್ಷತ್ರ, ಹಸ್ತ ನಕ್ಷತ್ರ, ಮೂಲಾ ನಕ್ಷತ್ರ, ಉತ್ತರಾ ಪಾಲ್ಗುಣಿ ನಕ್ಷತ್ರ, ಉತ್ತರಾ ಭಾದ್ರ ನಕ್ಷತ್ರ, ಇವುಗಳೇನಾದರೂ ಬಂತು ಅಂತ ಹೇಳಿದ್ರೆ ಅದ್ಭುತವಾಗಿರ್ತಕ್ಕಂಥ ನಕ್ಷತ್ರಗಳಾಗಿ ಅವತ್ತು ಮಾಡತಕ್ಕಂಥ ನಿಮ್ಮ ಒಂದು ಯಾವುದೇ ಶುಭ ಕಾರ್ಯಗಳು ಸಿದ್ಧಿಸ್ತಕ್ಕಂಥದ್ದಾಗುತ್ತೆ. ಯೋಚನೆ ಮಾಡುವ ಅವಶ್ಯಕತೆಯೇ ಇಲ್ಲ.
ಅದರಲ್ಲೂ ಅಶ್ವಿನಿ ನಕ್ಷತ್ರ ಅಂದ್ರೆ ಡಾಕ್ಟರ್ಸ್, ಟ್ರೈನಿಂಗ್, ಕಲಿಯುವಿಕೆ, ಮೆಡಿಸನ್, ಧರ್ಮ ಕಾರ್ಯ, ದಾನ ಕಾರ್ಯ, ಪೂಜಾ ಕಾರ್ಯ. ಪುಷ್ಯ ನಕ್ಷತ್ರದ ದಿನ ಕಲಿಯುವಿಕೆ, ಉಪನಯನ, ವಿದ್ಯಾರಂಭ, ಹೊಸ ಕಾರ್ಯ ಮಾಡ್ಕೋಬಹುದು, ತಿಳಿದುಕೊಳ್ಳೋದು. ಭಾನುವಾರ ಪುಷ್ಯ ನಕ್ಷತ್ರ ಬಂದ್ರೆ, ಅದೇ ರೀತಿ ಭಾನುವಾರ ಹಸ್ತ ನಕ್ಷತ್ರ ಬಂದ್ರೆ ಭೂಮಿ ನೋಡೋದು, ಬೆಳೆ ನೋಡೋದು, ತರಕಾರಿ ನೋಡೋದು, ಹೂ ನೋಡೋದು, ಹಣ್ಣು ನೋಡೋದು, ನೀರಿಗೆ ಬಾವಿ ಕೊರೆಸ್ಲಿಕ್ಕೆ, ಬೋರ್ ಹಾಕಿಸ್ಲಿಕ್ಕೆ ಭಾನುವಾರವೇ ಹಸ್ತ ನಕ್ಷತ್ರ ಬಂದ್ರೆ. ಸುಮ್ಮನೆ ಕೇಳ್ಕೊಳ್ಳಿ, ಯಾರನ್ನಾದ್ರು ಇವತ್ತು ಕ್ಯಾಲೆಂಡರ್ ತೆಗೀರಿ, ಹಸ್ತ ನಕ್ಷತ್ರ ಭಾನುವಾರ. ಎಸ್, ನಿಮ್ಮದು ಯಾವ ರಾಶಿ ಆಗಿದ್ರು ಸರಿ, ಯಾವ ನಕ್ಷತ್ರ ಆಗಿದ್ರು ಸರಿ, ನೀವು ಯಾವ ದಿನ ಹುಟ್ಟಿದ್ರು ಸರಿ, ಗ್ರಹಣ, ಅಮಾವಾಸ್ಯೆ ಇದೆಲ್ಲ ನೋಡಬೇಡಿ. ಸ್ವಾಮಿ ನಮ್ಗೆ ನಕ್ಷತ್ರ ಗೊತ್ತಿಲ್ಲ, ನಮ್ಮ ಹೆಸರು ಗೊತ್ತಿಲ್ಲ, ನಮ್ಮ ರಾಶಿ ಗೊತ್ತಿಲ್ಲ, ಪರವಾಗಿಲ್ಲ ಸ್ವಾಮಿ, ನಮ್ಮ ಜಾತಿ ಇದು, ಸ್ವಾಮಿ ನಮ್ಮ ಧರ್ಮ ಇದು, ಅದು ಬೇಕಿಲ್ಲ. ನೀವು ಅವತ್ ಭಾನುವಾರ ಆಗಿದೆಯಾ, ಈ ಒಂದು ಅಶ್ವಿನಿ ನಕ್ಷತ್ರ ಬಿದ್ದಿದೆಯಾ, ಪುಷ್ಯ ನಕ್ಷತ್ರ ಬಿದ್ದಿದೆಯಾ, ಹಸ್ತ ನಕ್ಷತ್ರ ಬಿದ್ದಿದೆಯಾ ನೋಡಿ. ಮೂಲ ನಕ್ಷತ್ರ ದಿನದಂದು ಅಂತೂ ಏನಾದ್ರೂ ಈ ಒಂದು ಕಬ್ಬಿಣಕ್ಕೆ ಸಂಬಂಧಪಟ್ಟಂತ ಒಂದು ಕೊಂಡುಕೊಳ್ಳುವಿಕೆ ಸಂಬಂಧಪಟ್ಟಂಥದ್ದು, ಮೆಡಿಸಿನ್ಗೆ ಸಂಬಂಧಪಟ್ಟಂಥದ್ದು, ನೀರು ಕೊಂಡ್ಕೊಳ್ಳೋದು, ಗೊಬ್ಬರ ಏನಾದ್ರೂ ಒಂದು ಕೃಷಿಗೆ ಸಂಬಂಧಪಟ್ಟಂತ ಬೆಳೆ ತೋಟಕ್ಕೆಲ್ಲ ಹಾಕ್ತಕ್ಕಂಥದ್ದು ಅದನ್ನು ನೋಡ್ಬೇಕಾಗುತ್ತೆ. ಆಮೇಲೆ ಭೂಮಿ ಅಗಸ್ತಕ್ಕಂಥದ್ದು, ಬೆಳೆ ಇಡ್ಲಿಕ್ಕೆ ವಿಶೇಷ, ದೇವಸ್ಥಾನ ಕಟ್ಟಿಸ್ಲಿಕ್ಕೆ, ದೇವ ಕಾರ್ಯ ಮಾಡ್ಲಿಕ್ಕೆ, ಅನಾಥಾಶ್ರಮ, ವೃದ್ಧಾಶ್ರಮ ತುಂಬಾ ಅದ್ಭುತವಾಗಿರುತ್ತೆ. ಏನು ಉತ್ತರ ಪಾಲ್ಗುಣಿ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಿದ್ದೀರಾ, ಆ ಫಾರ್ಮ್ ಅವತ್ತು ಫಿಲ್ಅಪ್ ಮಾಡಬೇಕು, ಏನೋ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಪ್ರಿಪರೇಷನ್ ಆಗಬೇಕು, ಹೋಗಿ ನೋಟ್ಸ್ ತರಬೇಕು, ಪ್ರಮೋಷನ್ಗೆ ಅಪ್ಲೈ ಮಾಡಬೇಕು, ಅವತ್ತು ಸುಮ್ಮನೆ ಮೇಲ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಭಾನುವಾರವೇ ಉತ್ತರ ಪಾಲ್ಗುಣಿ ನಕ್ಷತ್ರ ಬಂದ್ರೆ. ಏನು ಉತ್ತರ ಭಾದ್ರ, ಮನೆಯಲ್ಲಿ ಹಿರಿಯರಿಗೆ ಅನಾರೋಗ್ಯ ಆಗಿದೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅವ್ರು ಯಾಕೋ ಯಾವ ಡಾಕ್ಟರ್ ಹತ್ರ ಹೋದ್ರು ಕೊಯ್ಯ ಹೇಳ್ತಿಲ್ಲ, ಕುತ್ಕೋತಿಲ್ಲ, ಏನೋ ಒಂದು ಹೇಳ್ತಿದ್ದಾರೆ. ಅವ್ರಿಗೆಲ್ಲಾದ್ರೂ ಕಾಶಿ ಯಾತ್ರೆಗೆ ಕಳಿಸ್ಬೇಕು, ದೇವಸ್ಥಾನಕ್ಕೆ ಕಳಿಸ್ಬೇಕು, ಧರ್ಮ ಕಾರ್ಯಕ್ಕೆ ಕಳಿಸ್ಬೇಕು, ಅವ್ರಿಗೊಂದು ಒಡವೆ ಬಟ್ಟೆ ಏನಾದ್ರು ತರಬೇಕು. ಅವ್ರ ಹೆಸರಲ್ಲಿ ಈ ಒಂದು ಸಿಲ್ವರ್ ಜೂಬಿಲಿ, ಗೋಲ್ಡನ್ ಜೂಬಿಲಿ ಇದೆಲ್ಲ ಮಾಡ್ತಿರ್ತೀವಿ. 25 ವರ್ಷ ಆಗಿದೆ ಮದುವೆ ಆಗಿ, 50 ವರ್ಷ ಆಗಿದೆ, 60 ವರ್ಷ ಆಗಿದೆ, 70 ವರ್ಷ ಆಗಿದೆ, ಶಾಂತಿ ಮಾಡಿಸ್ಬೇಕು. ಇಂಥ ನಕ್ಷತ್ರಗಳೇನಾದ್ರೂ ಬಿದ್ದಿದೆಯಾ ನೋಡಿ, ಅವತ್ತೊಂದು ಪುಟ್ ಸೆಲೆಬ್ರೇಷನ್ ಅವ್ರ ಹೆಸರಲ್ಲಿ ಜಾಗ ತಗೋಬೇಕು, ಅವ್ರ ಹೆಸರಲ್ಲಿ ಕಾರ್ಯ ಮಾಡಬೇಕು, ಅವ್ರ ಹೆಸರಲ್ಲಿ ದಾನ ಮಾಡಬೇಕು. ಉತ್ತರ ಭಾದ್ರ ದೊಡ್ಡವರು, ಅದ್ಭುತವಾಗಿರುತ್ತೆ. ಭಾನುವಾರವೇ ಬಂದಿದೆ. ಇದನ್ನ ಫಾಲೋ ಮಾಡಿ ನೋಡಿ ನೀವು ಎಷ್ಟು ತೃಪ್ತರಾಗಿರ್ತೀರಾ, ಎಷ್ಟು ಚಂದವಾಗಿರ್ತೀರಾ. ಇದೆಲ್ಲ ಶಾರ್ಟ್ಕಟ್ ಟ್ರಿಕ್ಸ್, ಸ್ಟ್ರೈಟ್ ಕಟ್ ಎಲ್ಲ ಶಾರ್ಟ್ಕಟ್. ನಿಮ್ಗೆ ತಿಥಿ, ರಾಶಿ, ನಕ್ಷತ್ರ, ಹೆಸರು, ಜಾತಿ, ಧರ್ಮ ಏನು ಬೇಕಿಲ್ಲ. ನೀವು ಯಾರಾದ್ರೂ, ಎಲ್ಲಿಯಾದ್ರೂ, ಯಾವತ್ತಾದ್ರೂ, ಹೇಗಾದ್ರೂ ಭಾನುವಾರದಂದು ಈ ನಕ್ಷತ್ರಗಳು ಬಂದ್ರೆ ಇದನ್ನ ಮಾಡ್ಕೊಳ್ಳಿ, ಅದ್ಭುತ ಆಗ್ತಕ್ಕಂಥದ್ದು. ಇರ್ಲಿ, ಏನು ನಾನು ವಾಸ್ತು ಬಗ್ಗೆ ಹೇಳಿದ್ದೆ, ಆಯ ಪಾಯ ಇವೆಲ್ಲ ನೋಡ್ತಕ್ಕಂಥದ್ದು ಮುಖ್ಯ. ಸುಮ್ಮನೆ ಹೋಗ್ಬಿಟ್ಟು 30/40 ಇದೆಪ್ಪ, ಪೂರ್ತಿ ಕಟ್ಕೊಬಿಡ್ತೀನಿಪ್ಪ, ಇರೋದು ಕೆಲವರು 3 ಅಡಿ ಈ ಕಡೆ ಸುತ್ತಮುತ್ತಲು ಬಿಡಬೇಕು ಅನ್ನೋ ನಿಯಮ ಇದೆ. ಪಕ್ಕದಲ್ಲಿರೋನು ಜೀವಿಸ್ಬೇಕು, ಪಕ್ಕದಲ್ಲಿರೋನು ಸೇರಿಸಿ ಹಾಕೋಬಿಟ್ಟಿರ್ತಾರೆ ಪುಣ್ಯಾತ್ಮರು. ಇವತ್ತಿನ ಒಂದು ಕಟುಕು ಪ್ರಪಂಚ ಬಿಡಬೇಕು ಅನ್ನೋದಿದೆ. ವಿಶಾಲವಾಗಿರ್ಬೇಕು, ಉತ್ತರ ವಿಶಾಲವಾಗಿರ್ಬೇಕು, ಪೂರ್ವ ವಿಶಾಲವಾಗಿರ್ಬೇಕು, ಪಶ್ಚಿಮ ಭಾರವಾಗಿರ್ಬೇಕು, ದಕ್ಷಿಣ ಭಾರವಾಗಿರ್ಬೇಕು, ದಕ್ಷಿಣ ತಗ್ಗಾಗಿರ್ಬಾರ್ದು, ಪಶ್ಚಿಮ ತಗ್ಗಾಗಿರ್ಬಾರ್ದು. ಈ ಥರದ್ದೆಲ್ಲ ನಿಯಮಗಳಿದೆ. ಅವುಗಳು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಿಮಗೆ ಗೊತ್ತಿಲ್ಲದೊಂದಿದೆ, ಅದು ಆಯ. ಇವತ್ಯಾರೂ ಫಾಲೋ ಮಾಡೋದಿಲ್ಲ, ಆಯ ಎಲ್ಲ ಆಗ್ತಿದ್ದಾರೆ, ಅದಕ್ಕೆ ಪಾಯ. ಮನೆ ಬಿಟ್ಟು ಹೋಗು, ಗುಂಡಾಂತರ ಆಗೋಗ್ತಿದ್ದಾರೆ, ಅದಕ್ಕೆ ಬ್ಯಾಂಕ್ನವ್ರು ಬಾಯಿ ಲಬಲಬಂದು ಬಾಯಿ ಬಡ್ಕೋತಿದ್ದಾರೆ. ಯಾರೋ ಎಲ್ಲೋ ಹೇಳಿದ್ರು, ಇವ್ರಿಗೊಂದು 40,000 ಸಂಬಳ, ಅವ್ರಿಗೊಂದು 40,000 ಸಂಬಳ, 80,000 ಸೇರ್ತಿದೆ, 50,000 ರೂಪಾಯಿಗೆ ಲೋನ್ ಸಿಗುತ್ತೆ, ಉಳಿಸಿದ್ರೆ ಒಂದು 2 ಲಕ್ಷ 3 ಲಕ್ಷ, ಹೋಗು ಬ್ಯಾಂಕ್ ಹತ್ರ ಮಾತಾಡು, ಯಾರೋ ಕಟ್ಟಿದ್ದು, ಎಲ್ಲೋ ಕಟ್ಟಿದ್ದು, ಏನೋ ಒಂದು ಫ್ಲಾಟು ತಗೋಬಿಡು. ನಿಮಗೆ ಆಯ ಆಗಿ ಬರುತ್ತಾ ಅನ್ನೋದು ಮೊದಲು ತಿಳ್ಕೊಬೇಕಾಗುತ್ತೆ. ಅದನ್ನ ತಿಳ್ಕೊಬೇಕಂದ್ರೆ ನೀವು ನೇರವಾಗಿ ನಮ್ಮನ್ನು ಬಂದು ನೋಡ್ಬೇಕು. ಅದನ್ನ ನೆನ್ಪಿಟ್ಕೊಳ್ಳಿ, ನೇರವಾಗಿ ಬಂದು ನೋಡ್ಬೇಕಾಗುತ್ತೆ. ಅದು ಇಷ್ಟಡಿಗೆ ಇಷ್ಟಡಿ ಅನ್ನತಕ್ಕಂಥ ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಅದು ಬಿಟ್ಟು ಇಲ್ಲ ಅಂದ್ರೆ ನಿಮಗೆ 1,000 ರೂಪಾಯಿ ಸಂಪಾದನೆ ಇದೆ ಅಂದ್ರೆ ನೀವು 2,000 ರೂಪಾಯಿ ಖರ್ಚು ಮಾಡೋಕ್ಕಾಗಲ್ಲ. 1,000 ರೂಪಾಯಿ ಸಂಪಾದನೆ ಇದೆ ಅಂದ್ರೆ 100 ರೂಪಾಯಿ ಖರ್ಚು ಮಾಡೋಕ್ಕಾಗಲ್ಲ. ಬೈತಾರೆ ಯಾರಾದ್ರೂ, ಕಂಜೂಸ್ ಪಟ್ಟಿಪ ಅಂತ ಉಗೀತಾರೆ ಯಾರಾದ್ರೂ. ಅದು ಆಗುವಾಗಿಲ್ಲ. 2,000 ರೂಪಾಯಿ ಖರ್ಚು ಮಾಡ್ತೀರಾ ಅಂದ್ರೆ ಅದಕ್ಕೂ ಬೈಸ್ತಾರೆ. ಏನೋ ಸಾಲ ಮಾಡಿ ತುಪ್ಪ ತಿನ್ನುವಂಗಿದೆ, ಬರೋದು 1,000 ರೂಪಾಯಿ ಸಂಬಳ, ರಾಡೋ ವಾಚ್ ಹಾಕಕ್ ಹೋಗಿದ್ಯೋ, ಕಾಲಕ್ಕೆ ನೋಡಿದ್ರೆ 1,000 ರೂಪಾಯಿ ಮೆಟ್ ಹಾಕಕ್ ಹೋಗಿದ್ಯೋ, ಬುದ್ಧಿಗಿದ್ದಿ ಅನ್ನೋ ತಲೆಗೆ ಅಂತಾರೆ. ಈ ರೀತಿ 1,000 ರೂಪಾಯಿಗೆ ತಕ್ಕಂಥ ಆದಾಯ ವ್ಯಯ ಖರ್ಚುಗಳು ಇರ್ತಕ್ಕಂಥದ್ದು ಆಗಬೇಕು. ಇದು ನಿಯಮ.
ಸೊ ಆ ಆಯ ಅನ್ನತಕ್ಕಂಥದ್ದು 8 ಆಯಾಗಳಿದೆ. ಆಯಾಗಳಲ್ಲಿ ಅತ್ಯಂತ ಮುಖ್ಯವಾದಂತಹ ಬಹು ಉತ್ತಮವಾದಂತಹ ಆಯ, ನೀವು ವಾಸಿಸ್ತಕ್ಕಂಥ ಮನೆ ಏನಾದರೂ ಧ್ವಜಾಯದಲ್ಲಿ ಲೆಕ್ಕ ಬಂದು ಬಿಟ್ಟರೆ, ಆ ಧ್ವಜಾಯ ನಿಮಗೆ ಸಮ್ಮತಿ ಇದ್ದು ಬಿಟ್ಟರೆ 101% ಸಮಸ್ತ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ, ಶತ್ರು ನಾಶವಾಗುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ, ಸಂಪತ್ತು ವೃದ್ಧಿಯಾಗುತ್ತೆ. ಆ ಮನೆಯಲ್ಲಿ ಧ್ವಜಾಯದಲ್ಲಿ ವಾಸಿಸ್ತಕ್ಕಂಥ ಕುಟುಂಬ ವ್ಯಕ್ತಿ, ನಿಂತು ಹೋದ ಮದುವೆಗಳು ನಡೆಯುತ್ತೆ, ಸತ್ತು ಹೋಗುತ್ತಾರೆ ಎಂದುಕೊಳ್ಳುವ ವ್ಯಕ್ತಿಗಳು ಎದ್ದು ನಿಲ್ತಾರೆ. ನಿಷ್ಟೆಪ್ಪ ನಮ್ ಕೈಯಲ್ಲಿ ಆಗುಲ್ಲ. ಮಿರಾಕಲ್ಸ್ ಇಸ್ ಬಿನ್ ಹ್ಯಾಪನ್. ಡಾಕ್ಟರ್ಸ್ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದೆ, ನಮ್ ಕೈಯಲ್ಲಿ ಆಗುಲ್ಲ, ಏನ್ ದೇವ್ರನ್ನ ನೆನೆಸ್ಕೊಳ್ಳಿಪ್ಪ, ಏನಾಗುಲ್ಲ ನಮ್ಮ ಕೈಯಲ್ಲಿ ಅಂದುಕೊಳ್ಳತಕ್ಕಂಥ ಕೇಸುಗಳು ಕೂಡ ಮಿರಾಕಲ್ಸ್. ಧ್ವಜಾಯದ ಮನೆಯಲ್ಲಿ ಏನಾದರೂ ಅನಾರೋಗ್ಯ ಪೀಡಿತರನ್ನ ಕರ್ಕೊಂಡು ಬಂದೆ, ಜಾಸ್ತಿ 3 ತಿಂಗಳು 3 ವರ್ಷ ಅದೆಲ್ಲ ಇಲ್ಲವೇ ಇಲ್ಲ. ಆ ಒಂದು ವಾಸ್ತುವೇನಾದ್ರು ಧ್ವಜಾಯ ಪೂರ್ಣಕ್ಕೆ ಪ್ರಭಾವಕ್ಕೆ ಒಳಗಾಗಿ ಕಟ್ಟಿಬಿಟ್ಟಿದ್ದರೆ ಆ ಮನೆಯಲ್ಲಿ ಸತ್ತು ಹೋಗ್ತಕ್ಕಂಥದ್ದು ಇನ್ನೇನು ಕೈ ಜಾರಿ ಹೋದಂಥ ವ್ಯಕ್ತಿ ಎದ್ದು ಕುಳಿತುಕೊತಾನೆ. ಅರೆ, ಸಾಲದಲ್ಲಿ ಮುಳುಗಿ ಹೋದ ವ್ಯಕ್ತಿಗೆ ದಾರಿ ಬರ್ತವೆ. ಹಿ ವಿಲ್ ಓವರ್ಕಮ್. ಸಾಲ ಅಲ್ಲ, ಅವನು ಸಾಲ ಕೊಡ್ತಕ್ಕಂಥ ಸಮಸ್ತ ಸಂಪತ್ತು ಸೌಭಾಗ್ಯಗಳು, ಸಮಸ್ತ ಸೌಭಾಗ್ಯಗಳಲ್ಲಿ ಹಲವಾರು ವಿಧ ಇದೆ. ಎಲ್ಲವೂ ಅವನನ್ನು ಅರಸಿ ಬರುತ್ತೆ. ಆ ಮಕ್ಕಳು ಉದ್ಧಾರಕ ಆಗಿಲ್ಲಪ್ಪ, ಆ ಮನೆ ಒಡೆದೋಗಿದೆ, ಮದುವೆನೇ ಇಲ್ಲಪ್ಪ, 40 ದಾಟಿದೆ, ಯಾರಾದರೂ ಧ್ವಜಾಯದಲ್ಲಿ ಕಟ್ಟಿದಾರ ಮನೆ ನೋಡಿ, ಆ ಮನೆಗೆ ಅವರನ್ನು ಕರ್ಕೊಂಡೋಗಿ ಅಲ್ಲಿ ಇಳಿಸಿ ಮಾತುಕತೆನೇ ಮುರಿದೋಗ್ತಿದೆಪ್ಪ. 5-6 ಸಂಬಂಧಗಳು ಮಾತುಕತೆ ಎಂಗೇಜ್ಮೆಂಟ್ ಆಗಿ ಮುರಿದೋಯ್ತು. 5-6 ಗರ್ಭ ಧರಿಸಿ ಅಬಾರ್ಷನ್ ಆಗಿದೆ ಅನ್ನತಕ್ಕಂಥವ್ರಿಗೆ ಈ ಧ್ವಜಾಯದ ಮನೆಯಲ್ಲಿ ಪ್ರಸವಕ್ಕೆ ಏರ್ಪಾಟ್ ಮಾಡಿ, ಗರ್ಭದಾನಕ್ಕೆ ಏರ್ಪಾಟ್ ಮಾಡಿ, ಅಲ್ಲಿ ಇರಲಿಕ್ಕೆ ಏರ್ಪಾಟ್ ಮಾಡಿ. ಅದು ಹೇಗೆ ಗರ್ಭದೋಷ ಆಗುತ್ತೆ ನಾವು ನೋಡ್ತೇವೆ. ಆಗೋಲ್ಲ. ಇಟ್ ಹ್ಯಾಪನ್ಸ್ ಮಿರಾಕಲ್. ಹೇಗೆ ನಾವು ಕೆಲವು ದೇವಸ್ಥಾನಗಳಿಗೆ ಹೋದಾಗ ನೋಡಿ, ನೀವು ಧರ್ಮಸ್ಥಳಕ್ಕೆ ಹೋದಾಗ ಯಾಕೆ ಆ ವೈಬ್ರೇಷನ್ ಬರಬೇಕು, ಯಾಕೆ ಪಕ್ಕದಲ್ಲಿರೋ ಶಿವಾಲಯಕ್ಕೆ ಹೋದಾಗ ಆ ವೈಬ್ರೇಷನ್ ಬರೋಲ್ಲ. ತಿರುಮಲಕ್ಕೆ ಹೋದಾಗ ಗೋವಿಂದ ಅಂತ ಹೇಳ್ತಿರ್ತಾರೆ, ಒಳಗಡೆ ಹೋಗ್ತಿದ್ದಾಗಿ ಗೋವಿಂದ 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 ಅಂತ. ಯಾಕೆ ಪಕ್ಕದಲ್ಲಿರೋ ಗೋವಿಂದನ ಹತ್ರ ಹೋದಾಗ ಗೋವಿಂದ ಅನ್ಸೋಲ್ಲ? ಯಾಕೆ ಕಟೀಲ್ ಹತ್ರ ಹೋದಾಗ, ಕೊಲ್ಲೂರಿಗೆ ಹೋದಾಗ ಕಣ್ಣಲ್ಲಿ ನಮಗೆ ಆನಂದ ಬಾಷ್ಪ ಬರುತ್ತೆ, ಹೊರನಾಡಿಗೆ ಹೋದಾಗ ಭಿಕ್ಷಾಂದೇಹಮ್ಮ ಒಂದು ಹಿಡಿ ತುತ್ತಾದ್ರೂ ತಿನ್ಬೇಕು ತಾಯಿ ಅಂದಾಗ, ರಾತ್ರಿ 10 ಗಂಟೆಗೆ ಹೋದ್ರೂ ನಮ್ಗೆ ಅನ್ನ ಸಿಗುತ್ತೆ. ಇಲ್ಲಿ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋದಾಗ ಯಾಕಿಲ್ಲ? ಧ್ವಜಾಯದಲ್ಲಿ ಕಟ್ಟಿರೋಲ್ಲ, ಜೇಬು ತುಂಬಿಸ್ಲಿಕ್ಕೆ ಬೇರೆ ಏನಾದರೂ ಘಟಾಯದಲ್ಲಿ ಕಟ್ಟಿರ್ತಾರೆ. ದಿಸ್ ಇಸ್ ಹೌ. ಕೆಲವ್ರು ನೋಡಿರ್ತೀವಿ, ಚೆನ್ನಾಗಿ ಬಾಳಿ ಬದುಕಿದವರು ಕೆಲವು ಮನೆಗಳು ಬಂದರೆ ಸರ್ವನಾಶ ಆಗಿರ್ತಾರೆ. ಅದು ಎಂಥ ಮನೆ, ಎಂಥ ಆಯುಧದಲ್ಲಿ ಕಟ್ಟಿರ್ತಾರೆ. ಅವುಗಳ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಬೇಕಾ? ಕಾದಿರಿ, ನೋಡ್ತೀರಿ, ಒಳ್ಳೇದಾಗಿ. ಗುರುಜಿ, ನಿಜಕ್ಕೂ ನೀವಾಗಲೇ ಹೇಳ್ತಿದ್ರಲ್ವ ಸರ್ವಾತ್ರ ಸಿದ್ಧಿ ಯೋಗ ಅಂತ. ಅದು ಹೇಳ್ತಿರುವಾಗ ನಮ್ಗನ್ಸ್ತು, ಹೌದು, ಎಷ್ಟೋ ಸರಿ ನಮಗೆ ಅನ್ಸ್ತಿರತ್ತೆ, ಏನಪ್ಪ ಈ ದಿನ ಇದು ಮಾಡಬಹುದಾ ಮಾಡಬಾರ್ದಾ ಗೊತ್ತಾಗದೆ ಒದ್ದಾಡ್ತಿದ್ವಿ. ತುಂಬಾ ಒಳ್ಳೆಯ ವಿಚಾರದ ಕುರಿತಾಗಿ ಇವತ್ತಿನಿಂದ ಪ್ರಾರಂಭ ಮಾಡಿದ್ರೆ ಹೇಳಲಿಕ್ಕೆ ಈಗೇನು ತಿಳಿಸ್ತಾ ಇದ್ದೀರಾ? ಖಂಡಿತ. ನಾಳೆ ಈ ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ಸೋಮವಾರ ಯಾವ ನಕ್ಷತ್ರ ಬಿದ್ದರೆ ನಿಮ್ಮ ಕಾರ್ಯಗಳನ್ನು ಸಿದ್ಧಿಸ್ಕೋಬಹುದು ಅನ್ನೋದಿದೆ. ಸೊ ಪೇಪರ್ ಪೆನ್ಸಿಲ್ ದಯವಿಟ್ಟು ತೆಗೆದಿಟ್ಕೊಳ್ಳಿ. 2ನೇದು, ಆಯಾ ವಿಚಾರದಲ್ಲಿ ಲೆಕ್ಕಕ್ಕೆ ತಗೊಂಡ್ರೆ ನೋಡಿ, ಒಬ್ರು ಹೋಗ್ತಾರೆ, ಒಂದು ಅಂಗಡಿಗೆ ಹೋಗ್ತಾರೆ, ನವರತ್ನಗಳ ಬಹುದೊಡ್ಡ ಅಂಗಡಿ ಇದು, ಒನ್ ಆಫ್ ದ ಫೇಮಸ್ ಅಂಗಡಿ ಇದು. ಈಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್. ಮದುವೆ ಆಗಿಲ್ಲ ಅಂತ ಹೋಗ್ತಾರೆ, ಅವ್ರಿಗೊಂದು ರತ್ನ ಕೊಡ್ತಾರೆ. ಹಾಕೊಂಡ್ಮೇಲೆ 3 ವಾರದಲ್ಲಿ ಅವನು ಮನೆ ಬಿಟ್ಟು ಹೋಗ್ತಾನೆ. 3 ತಿಂಗಳ ಮೇಲೆ ಅವನು ಎಲ್ಲಿದ್ದಾನೆ ಹುಡುಕಿ ಎಲ್ಲೋ ಇದಾಗುತ್ತೆ. ಈಸ್ ಎ ಟ್ರಾನ್ಸ್. ಏನಾಗಿದ್ದಾನೆ ಗೊತ್ತಾ? ಸನ್ಯಾಸಿ ಆಗಿದ್ದಾನೆ. ಜಸ್ಟ್ ವೇರಿಂಗ್ ದಟ್ ಸ್ಟೋನ್. ಅವನಿಗೆ ಏನು ಮಾಡಿದ್ರು ಅವನು ಬರಲಿಲ್ಲ. ಆಲ್ಮೋಸ್ಟ್ 4 ವರ್ಷ. ಅದಾದ್ಮೇಲೆ ಆತ ಕಾರಣಾಂತರದಿಂದ ಅವನನ್ನು ಹೇಗೋ ಮಾಡಿ ಕರ್ಕೊಂಡು ಬಂದಿದ್ರು. ಗುರುಬಲ ಬಂದಿತ್ತು ಅಂತ ಕಾಣಿಸುತ್ತೆ. ಇಟ್ಸ್ ನಾಟ್ ಮೈ ಪವರ್, ನನ್ನ ಶಕ್ತಿ ಅಲ್ಲ, ಗುರುಬಲ ಬಂದಿತ್ತು. ಅದಕ್ಕೆ ನೋಡಿದ ತಕ್ಷಣ ಇದು ಯಾಕೋ ಈ ರತ್ನ ಆಗೋದಿಲ್ವೇ, ಏನು ಹೇಳಿದ್ರು ಮದುವೆಗಿದು ಏನು ಬೇಡ, ನಾನು ಸನ್ಯಾಸಿ ಅಷ್ಟೇ ಅಂತ. ಏನೂ ಮಾಡಲಿಲ್ಲ. ಆ ಉಂಗ್ರನ್ ತೆಗೆಸಿದಷ್ಟೇ, ಇದನ್ನ ತೆಗಿಪ ಅಂತ. ಇವನನ್ನು ತಗೊಂಡು ಹೋಗ್ಬಿಟ್ಟು, ನಿಮ್ಮ ಮನೆಯವರಲ್ಲಿ ಇಂತಹವ್ರಿಗೆ ಇಂಥ ಒಂದು ಮನೆ ಇದೆ, ಆ ಮನೆಯಲ್ಲಿ ಇವನನ್ನ
ಒಂದು 7 ವಾರ ಇರಿಸಿ. ನಿತ್ಯವೂ ಗಣಪತಿ ಪೂಜೆ ಮಾಡಿಸ್ತಕ್ಕಂಥದ್ದು ಮನೇಲಿ ಘಂಟಾನಾದ ಬೆಳಿಗ್ಗೆ ಆಗ್ಬೇಕು, ಅಷ್ಟು ನೋಡ್ಕೊಳ್ಳಿ ಸಾಕು. ನೀವು ನಂಬ್ತೀರಾ? 7 ವಾರ ಅಲ್ಲ, ಜಸ್ಟ್ ಇನ್ 15 days ಆತ ಆ ಆಭರಣದ ಅಂಗಡಿ ಮೇಲೆ ಕೇಸ್ ಹಾಕ್ತಾನೆ, ನನ್ನ ಲೈಫ್ ಸ್ಕ್ರಾಪ್ ಆಗೋಯ್ತು ಅಂತ. ಇವ್ರ ಹತ್ರ ಹೋದೆ, ಏನಾಯ್ತು ಗೊತ್ತಿಲ್ಲ, ಮದುವೆ ಆಗೋ ಮನುಷ್ಯ, ನಂಗೆ ಜೀವನ ವಿರಕ್ತಿ, ಮನೆ ವಿರಕ್ತಿ, ಐ ಲಾಸ್ಟ್ ಬಿಕಾಸ್ ಆಫ್ ದಿಸ್ ನೆಗೆಟಿವ್ ಸ್ಟೋನ್. ನೆಗೆಟಿವ್ ಟೈಮ್ ಬಂದಾಗ ಹೋಗಿ ನೆಗೆಟಿವ್ ಅಲ್ಲಿ ಲಾಕ್ ಆಗಿರ್ತೀರ ನೋಡಿ. ಆ ಬಲ ಬಂದಿದ್ದು ಆ ಧ್ವಜಾಯ, ಅಷ್ಟು ಒಂದು ಶಕ್ತಿ ಇರುತ್ತೆ. ಹಾಗೆ ಅವನು ಅಷ್ಟೂ ದಿನ ಇದ್ದಿದ್ದು ಒಂದು ಮನೆ, ಅದು ಧೂಪಾಯದಲ್ಲಿದ್ದಂಥ ಒಂದು ಧೂಪ ಹಾಕಿಸ್ಕೊಳ್ಳೋ ಒಂದು ಆಯ. ಆ ಟ್ರಾನ್ಸ್ಗೆ ಹೋಗ್ಬಿಟ್ಟಿದ್ದು. ಅವನು ಪುಟ್ಟ ಹಾಸ್ಟೆಲ್ ಅಂತ ಟ್ರೈನಿಂಗ್ ಅಂತ ಹೋಗಿ ಬಂದಿದ್ದು ಹುಡುಗ. ಹಿ ಜಸ್ಟ್ ಲಾಕ್ಡ್ ಇಟ್. ಆ ನೆಗೆಟಿವ್ ನೋಡಿ, ಆ ಆಯ ತಗೊಬಂದು ಅಂಥದ್ದೇ ರತ್ನ ಹಾಕಿಸಿದೆ, ಅವನನ್ನು ಬ್ಲಾಕ್ ಮಾಡಿಸಿದೆ. ಸೊ ಅದು ಯಾವ ಥರದ ಆಯ ತಿಳ್ಕೋಬೇಕಾ? ನಾಳಿನ ಸಂಚಿಕೆಗೋಸ್ಕರ ಕಾದಿರಿ. ಹೌದು, ಸನ್ಯಾಸಿ ಮಾಡಿಸಿಟ್ಟು ಬಿಡುತ್ತೆ, ಬರ್ಬಾದ್ ಮಾಡಿಸಿಟ್ಟು ಬಿಡುತ್ತೆ, ಅವನನ್ನು ತಗೊಂಡೋಗಿ ಬೀದಿಗೆ ಬಿಸಾಕುತ್ತೆ. ಆ ಸ್ತ್ರೀ ಮೇಲೆ ಅಪಚಾರ, ಅಪನಿಂದನೆ ಎಲ್ಲ ಬಂದು ಬಿಡುತ್ತೆ. ಎಂಥ ಗರತಿಯಾದರೂ ಆ ಆಯದಲ್ಲಿ ಇರಬಾರದು. ಎಂಥ ಕೋಟೀಶ್ವರನಾದರೂ ಅಂಥ ಆಯದ ಮನೆ ಕಟ್ಟಿಸ್ದ ಅಂದರೆ ಫುಟ್ಬಾಲ್. ಒಬ್ಬರು ಒಂದು ಮನೆ ತಗೋತಾರೆ, ಆ ಮನೆಯಲ್ಲಿ ಇಂತಹದೊಂದು ಆಯ ಬರುತ್ತೆ. ನೀವು ನಂಬ್ತೀರಾ? ಸಾವಿರಾರು ಕೋಟಿಗಳಿಗೆ ಒಡೆಯ ಸರ್ವನಾಶ, ಸಂಬಳ ಕೊಡೋಕೆ ನಂತರ ದುಡ್ಡಿಲ್ಲ, ಕಂಪ್ನಿ ಮುಚ್ಚಾಕಿ ಅಂತಾನೆ. ಆ ಮನೆಗಿದ್ದಂಥ 17 ಬಾಗಿಲು ದೋಷ, ಮನೆಗೆ 3 ಮುಖ್ಯ ಬಾಗಿಲಿದ್ದಂಥ ಮಹಾದೋಷ. ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೇನೆ. ಸೊ ಸಂಚಿಕೆಗಳು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಇರಲಿ, ಈ ಒಂದು ರಾಶಿ ಫಲಕ್ಕೆ ಬಂದ್ಬಿಡೋಣ. ಕುಂಭರಾಶಿ ಅಷ್ಟಮದಲ್ಲಿ ಇವತ್ತು ಚಂದ್ರಭಾವ, ಸೂರ್ಯನ ಭಾವ. ಯಾರ ಹತ್ರ ಅದು ಜಗಳ, ಕಿರಿಕಿರಿ, ಮನಸ್ಸು, ಓಡಾಟ, ಸ್ಟ್ರೆಸ್ಸು ಇದೆಲ್ಲ ಇರುತ್ತಪ್ಪ. ಮುಖ್ಯ ಪ್ರಯಾಣ, ದೊಡ್ಡ ಪ್ರಯಾಣ ತಗೋಬೇಡಿ, ಕಮಿಟ್ಮೆಂಟ್ ಹಾಕಬೇಡಿ, ಪಾಲುದಾರಿಕೆ ಮಾತಾಡಬೇಡಿ, ಓವರ್ ಕಮಿಟ್ಮೆಂಟ್ ಆಗಬೇಡಿ, ಜಸ್ಟ್ ಕೀಪ್ ಕೂಲ್ ಅಷ್ಟೇ. ಇವತ್ತು ಕುಂಭರಾಶಿ ನಥಿಂಗ್ ಅಗ್ರಿಮೆಂಟ್ಸ್ ಹಾಕೋದೇನು ಬೇಡವೇ ಬೇಡ. ಯಾವುದೇ ಕಾರಣಕ್ಕೂ ಮಾತುಕತೆ, ಜಗಳ, ಕಿರಿಕಿರಿ ಬೇಡವೇ ಬೇಡ. ಟ್ರಾನ್ಸ್ಫರ್ ಜಾಬ್, ಇವತ್ತು ಪ್ರಯಾಣವೇ ಬೇಡ, ಜಸ್ಟ್ ಡಿಲೈಟ್. ಸೋಮವಾರನೇ ಸಾಕು. ಹೌದು, ಇಲ್ಲ ಹೋಗಲೇಬೇಕು, ಹೋಗ್ಬಿಡಿ, ಬಾಯಿ ಮುಚ್ಕೊಂಡಿಟ್ಟುಬಿಡಿ. ಅತಿ ಮುಖ್ಯವಾಗಿ ಮನೇಲಿ ಎಲ್ಲರ ಮನೆಯಲ್ಲೂ ಒಂದು ಕಾಣಿಕೆ ಹುಂಡಿ ಇಟ್ಟಿರ್ತೀವಿ ದೇವರಿಗೆ, ಹೌದಲ್ವಾ? ಭಗವಂತ ನಾವು ಬರ್ತೀವಿ ಅಂತ. ದಯವಿಟ್ಟು ಇವತ್ತು ಅನ್ನಪೂರ್ಣೇಶ್ವರಿ ಇಲ್ಲ ಕಟೀಲು ಇಲ್ಲ ಕೊಲ್ಲೂರಿಗೆ ಅತಿ ಶೀಘ್ರದಲ್ಲೇ ನಾನಾದರೂ ಬರ್ತೇನೆ, ದಾರಿ ತೋರಿಸು ತಾಯಿ. ಇವತ್ತು ಯಾವುದೇ ಒಂದು ಅನಾಹುತ, ಅಪಚಾರ, ಅಪವಾದ ಆಗದೇ ಇರಲಿ ಅನ್ನತಕ್ಕಂಥ ಸಂಕಲ್ಪದಿಂದ. ಯಾಕೆಂದ್ರೆ ನೀವು ದೊಡ್ಡ ಆಫೀಸರ್ ಆಗಿದ್ರೆ ಇನ್ಕಮ್ ಟ್ಯಾಕ್ಸ್ ಸೈಡೆ, ದೊಡ್ಡ ಲಂಚಗುಳಿತನ ಮಾಡಿದ್ದಂದ್ರೆ ನಿಮ್ಮ ಕುತ್ತಿಗೆಗೆ ಬಂತು ಈ ಎಚ್ಚರಿಕೆ. ಮೋಸದಿಂದ ಏನಾದರೂ ಅನ್ಯಾಯ ಮಾಡಿದರೆ ಬಂತು ಅಪವಾದ. ಹಾಕಿಬಿಡಿ. ಆ ದೇವರ ಹತ್ರ ಒಂದು ಕಾಣಿಕೆ ಹಾಕ್ಬಿಟ್ಟು ಹೋಗಿ, ತಪ್ಪು ಕಾಣಿಕೆ, ಗೊತ್ತೋ ಗೊತ್ತಿಲ್ಲದೆಯೋ ಆಗಿಬಿಟ್ಟಿದೆ, ಅಮ್ಮ ಜಗನ್ಮಾತ ಕಾಪಾಡು ಅಂತ ಹೇಳಿ ಆ ದೇವಿ ಆ ಒಂದು ಕಾಣಿಕೆ ಹುಂಡಿ ಹತ್ರ ಯಾವಾಗಲೂ ನಾವು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಏನಾದರೂ ಒಂದು ಕುಂಕುಮ ತೀರ್ಥ ಅಂತಂದಿಟ್ಟಿರ್ತೀವಿ. ಧರ್ಮಸ್ಥಳದ ತೀರ್ಥ, ಕಟೀಲ್ ತೀರ್ಥ, ಕೊಲ್ಲೂರು ತೀರ್ಥ ಸೇವನೆ ಮಾಡಿ ಆ ಕುಂಕುಮ ರಕ್ಷೆ ಆಗಿ ಈ ಥರ ಇಟ್ಕೊಂಡು ಹೋಗಿ. ಬೇರೆ ಮಾತೇ ಇಲ್ಲ, ಇವತ್ತು ಮಾತಿಲ್ಲ, ಎಚ್ಚರಿಕೆ. ಮೀನರಾಶಿ ಸ್ವಲ್ಪ ಹೊಟ್ಟೆ ನೋವು, ಉಷ್ಣ, ಪೈಲ್ಸು, ಪಿಸ್ತುಲ, ಗ್ಯಾಸ್ಟ್ರಿಕ್, ಹಾರ್ಟ್ ಅಟ್ಯಾಕ್, BP, ಹೈಪರ್ BP ಈ ಥರದ ಸಮಸ್ಯೆ ಇದ್ರೆ ಬಳಲ್ತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ನೀವು ದುಮ್ಮನೆ ಯಾರಾದರೂ ಕೆಲಸಗಾರರ ಕೈ ಕೊಡ್ತಾರೆ, ಯಾರಿಗಾದ್ರೂ ದುಡ್ಡು ಕೊಟ್ಟರೆ ಓಡೋಗ್ತಾರೆ ಇವತ್ತು. ಇವತ್ತು ದುಡ್ಡು ಕಳ್ಕೊಳ್ತಕ್ಕಂಥ ಭಾವ, ಇವತ್ತು ಬಾಸಿಂದ ಬಯಸ್ಕೊಳ್ತಕ್ಕಂಥದ್ದು, ಇಲ್ಲ ಕೊಲಿಗ ಹತ್ರ ಬಯಸ್ಕೊಳ್ತಕ್ಕಂಥದ್ದು. ಹೊಟ್ಟೆ ಹುಣ್ಣು ಏನಾದರೂ ಇದ್ರೆ, ಕರುಳಿನ ಹುಣ್ಣು ಏನಾದರೂ ಇದ್ರೆ, ಉಷ್ಣ ಬಾಧೆ ಏನಾದರೂ ಇದ್ದಿತ್ತು ಅಂದರೆ ಇವತ್ತು ಹೊರಗಡೆ ಏನೂ ತಿನ್ನಲೇಬೇಡಿ. ಊಟ ಅಂತೂ ದಯವಿಟ್ಟು ಮೀನರಾಶಿ, ಮೀನಲಗ್ನದವರು ತಿನ್ನಲೇಬೇಡಿ. ಜಸ್ಟ್ ಅವಾಯ್ಡ್ ಜಂಕ್ ಫುಡ್. ಸ್ಟ್ರೀಟ್ ಫುಡ್ ಅಂತೂ ತಿನ್ನಲಿಕ್ಕೆ ಹೋಗ್ಬಿಡಿ. ಹೋಟ್ಲುಡ್ಡ ಆದರೂ ಪರವಾಗಿಲ್ಲ, ನೀಟು ಕ್ಲೀನ್ ಇರುತ್ತೆ. ಕೆಲವೊಂದು ಕಡೆ ನೋಡ್ಬೇಕು ನೀವು, ಅಲ್ಲಿ ಏನೇನೋ ವಾಸನೆ ಗಟಾರ ಹತ್ರ ಎಲ್ಲ ಮಾಡ್ತಿರ್ತಾರೆ. ಹೋಗಿ ತಿನ್ಬಿಟ್ಟು ಬಂದು ನಿಮ್ಮ ಬಾಯಿ ಚಪ್ಪಲ ಜಾಸ್ತಿ ಮೀನರಾಶಿಯವರು. ಚಂದ್ರನ ಭಾವ ಮೋಕ್ಷ ಅಲ್ವಾ, ತಿನ್ಬಿಟ್ಟು ಹೋಗ್ಬಿಡೋಣ, ಬಿಡು ಹೋಗೋದು ಹೋಗ್ಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಬೇಡವೇ ಬೇಡ. ಇವತ್ತು ಬಾಯಿ ಬಂದ್ ಮಾಡ್ಕೊಳ್ಳಿ. ಸ್ವಲ್ಪ ಅದರಲ್ಲೂ ಮುಖ್ಯವಾಗಿ ಖಾರ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಫ್ರೈ, ಸ್ಪೈಸಿ ಇದರಿಂದ ದೂರ ಇರ್ತಕ್ಕಂಥದ್ದು ಮಾಡಿ. ಸ್ವಲ್ಪ ರಕ್ತಚಂದನ ಹಣೆಗೆ ಹಚ್ಕೊಳ್ತಕ್ಕಂಥದ್ದು, ನಾವಿಗೂ ಹಚ್ಕೊಂಡ್ರು ಒಳ್ಳೇದೇ, ಸಮಾಧಾನ ಆಗ್ತಕ್ಕಂಥದ್ದು ಇರಲಿ. ಒಂದು ವಿಶೇಷವಾದಂಥ ಮನೆ ಮಧ್ಯೆ ಹೇಳ್ತೇನೆ, ಅಂತ ಒಂದು ಎಡ್ಮಂಡ್ ಹಿಲ್ರಿ, ಆ ಒಂದು ತೇನ್ಸಿಂಗ್ ನಾರ್ಗೆ ಜೊತೆ ಹಿಮಾಲಯ ಪರ್ವತ ಹತ್ತಿದಂಥ ವ್ಯಕ್ತಿ. ಆತ ಕೂಡ ಈ ಒಂದು ಮನೆ ಮದ್ದನ್ನು ಬಳಸಿದ್ರಿಂದಲೇ ತಾನೀ ಸಾಧನೆ ಮಾಡ್ಕೊಂಡಿದ್ದಕ್ಕಾಯ್ತು. ಎಷ್ಟೋ ಬಾರಿ ಅಂಥ ಚಳಿಯಲ್ಲೂ ಕೂಡ ಇದನ್ನು ನಾನು ಬಳಸ್ಕೊಂಡೆ. ಇಟ್ ಹ್ಯಾಸ್ ಮೇಡ್ ಮೀ ದಿ
ಬ್ರೈಟೆಸ್ಟ್. ನನ್ನ ಸ್ಕಿನ್ ಆ ಥಂಡಿಗೆ ತಡ್ಕೋತಿರ್ಲಿಲ್ಲ, ನನ್ನ ಉಸಿರಾಟ ಸಮಸ್ಯೆಗಳಾಗ್ತಿತ್ತು, ತಡ್ಕೋತಿರ್ಲಿಲ್ಲ, ತುಂಬ ನಿತ್ರಾಣ ಆಗ್ತಿದ್ದೆ. ಇಟ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಅನ್ನತಕ್ಕಂಥ ಒಂದು ಮಾತನ್ನು ಹೇಳಿದ್ದಾನೆ ತನ್ನ ಒಂದು ಚರಿತ್ರೆಯಲ್ಲಿ. 1747ನೇ ಇಸ್ವಿನಲ್ಲಿ ಒಂದು ಬ್ರಿಟಿಷ್ ನಾವಿಕೆ ಹಡಗು ಸಮುದ್ರದ ನಡುವೆ ಸಿಕ್ಕಾಕೊಳ್ಳುತ್ತೆ. 100 ಅದರಲ್ಲಿ ನಾವಿಕರಿರ್ತಾರೆ ಜನಗಳು. ಊಟ ಇಲ್ಲ, ತಿಂಡಿ ಇಲ್ಲ, ವಾರಗಟ್ಲೆ ಇಲ್ಲ, ತಿಂಗಳಗಟ್ಲೆ. ಮಿರಾಕಲ್ ಆಗಿ ಎಸ್ಕೇಪ್ ಆಗ್ತಾರೆ, ಬದುಕ್ತಾರೆ ಈ ಒಂದೇ ಒಂದು ಮನೆ ಮದ್ದಿಂದ. ಅರ್ನಿಯಾ ಇರ್ಬೋದು, ಕರುಳಿನ ಹುಣ್ಣುಗಂತೂ ರಾಮಬಾಣ, ಪಾರ್ಕಿನ್ಸನ್ ಕಾಯಿಲೆಗಂತೂ ರಾಮಬಾಣ, ಮಲೇರಿಯಾ, ವಾಂತಿ ಭೇದಿ, ಕಾಲರ್ ಆಯ್ತು ಅಂದ್ರೆ ಡಾಕ್ಟರ್ ಹೇಳಿದೆ ಫಸ್ಟ್ ಇದನ್ನು ತಗೊಳ್ಳಿ ಅಂತ. ತುಂಬ ಉಷ್ಣ ಆಯಿತು ಅಂದ್ರೆ ತಗೊಳ್ಳಿ ಇದನ್ನ ಫಸ್ಟು ಅನ್ನತಕ್ಕಂಥದ್ದು. ಇನ್ನೇನೂ ಅಲ್ಲ, ನಿಂಬೆಹಣ್ಣು. ಇಟ್ಸ್ ಒನ್ ಆಫ್ ದಿ ಫ್ಯಾಂಟಾಸ್ಟಿಕ್ ಫುಡ್. ಇದನ್ನು ಬಳಸಿ ನೋಡಿ. ಮಧುಮೇಹ ರೋಗಿಗಳು ಪ್ರತಿನಿತ್ಯ ದಿನಕ್ಕೆ ಆ ಲೆಮನ್ ಜ್ಯೂಸ್ ಗಟ್ಟಿಯಾಗಿ ಮಾಡಿಬಿಟ್ಟು ಒಂದಷ್ಟು ಉಪ್ಪು ಚಿಕ್ಕದಾಗಿ ಕಲಿಸ್ಬಿಟ್ಟು ಇಷ್ಟೇ ಜೀರಿಗೆ, ಇಷ್ಟೇ ಮೆಣಸು ಮಿಕ್ಸ್ ಮಾಡಿ ತಗೊಳ್ಳಿ. ದಿನಕ್ಕೊಂದು 2-3 ತಗೊಳ್ಳಿ. ಲೂಸ್ ಮೋಷನ್ ಜಾಸ್ತಿ ಮಧುಮೇಹ ರೋಗಿಗಳಿಗೆ, ಆ ಟ್ಯಾಬ್ಲೆಟ್ಸ್ ಆಗೋಲ್ಲ. ಲಿವರ್ ಪ್ರಾಬ್ಲಮ್, ಕುಡುಕರು ಹೆಂಡ ಕುಡಿದು 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 ಹಾಳು ಮಾಡ್ಕೊಂಡಿರ್ತಾರೆ, ಇಲ್ಲ ಬೇರೆ ಏನೋ ಬಾಯಿ ಚಪ್ಪಲ ಇಲ್ಲ ಗ್ರಹಚಾರ, ಅವರು ಅಷ್ಟೇ. ಸಿಕ್ಕಾಬಟ್ಟೆ ಲೂಸ್ ಮೋಷನ್ ಆಗೋರ್ಗಂತೂ ಲೆಮನ್ ಜ್ಯೂಸ್ ಇಸ್ ದ ಬೆಸ್ಟ್. ಇಟ್ಸ್ ಗಾಟ್ ಹೈಯೆಸ್ಟ್ ಕಂಟೆಂಟ್ ಆಫ್ ವಿಟಮಿನ್ ಸಿ. ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ ಇದೆ, ಕಣ್ಣಿನ ದೋಷ ಇದೆ, ತುಂಬ ಅದ್ಭುತ. ಕಣ್ಣಿನ ಕೆಳಗಡೆ ಕಪ್ಪಾಗ್ತಿದೆ, ಚರ್ಮ ಸುಕ್ಕುಗಡ್ತಿದೆ, ಡೈಲಿ ಆ ನಿಂಬೆಹಣ್ಣು ತಗೋಬಿಟ್ಟು ಜ್ಯೂಸ್ ಹಿಂಡಿಬಿಟ್ಟು ಆ ಸಿಪ್ಪೆನಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಮುಖ ತೊಳಿರಿ. ಅರೆ ಬಟ್ಟೆ ವಾಶ್ ಮಾಡಬೇಕಾದಾಗ ಸ್ಟೈನ್ಸ್ ಇದ್ರೂ ಅಷ್ಟೇ ನಿಂಬೆಹಣ್ಣು ತೊಗೊಂಡು ಇದು ಮಾಡಿಬಿಟ್ಟು ಮಾಡಿ. ಅರೆ ಪಾತ್ರೆ ತೊಳಿತಿದ್ರೆ ಜಿಡ್ಡೋಗ್ತಿಲ್ಲ, ಸುಮ್ಮನೆ ಒಂದು ಹೆಂಡು ಬಿಟ್ಟು ಅದ್ರಲ್ಲಿ ತೊಳೆದು ನೋಡಿ. ನೆಲದಲ್ಲಿ ತುಂಬ ಪಾಚಿ ಕಟ್ಟಿದೆ, ಅರೆ ಯಾವುದೋ ಒಂದು ಮರ ಕುಯ್ಬೇಕು, ಏನು ಕುಯ್ದ್ರು ಅದು ನೊಂಡಾಗ್ಬಿಟ್ಟಿದೆ, ಚಾಕುನೂ ನೊಂಡು ಅದು ಆಗ್ತಿಲ್ಲ, ಅರ್ಜೆಂಟು. ಅಲ್ಲಿ ನಿಂಬೆ ಹಣ್ಣಿಂದು ಸುಮ್ಮನೆ ರಸ ಹಾಕ್ಬಿಟ್ಟು ಕುಯ್ದು ನೋಡಿ, ಅದ್ಭುತ. ಅರೆ ಕಬ್ಬಣ, ಅದನ್ನ ಕುಯ್ಬೇಕಾದಾಗ್ಲೂ ಎಮರ್ಜೆನ್ಸಿ, ಸುಮ್ಮನೆ ಹಂಗೆ ಹಾಕ್ಬಿಟ್ಟು ಚಿಕ್ಕದು ಮನೆಯಲ್ಲಿ ಮಾಡ್ಕೊಳ್ಳೋ ಮದ್ದಿದು ಎಷ್ಟು ಫಟಾಫಟ್ ಅಂತಾಗುತ್ತೆ ನೋಡಿ, ನಾಯ್ಸ್ಲೆಸ್. ಅಷ್ಟು ಒಂದು ಅದ್ಭುತ ರಾಮಬಾಣ ಈ ಒಂದು ನಿಂಬೆಹಣ್ಣು. ಬಳಸ್ತೀರಾ ಅಂತ ಅನ್ಕೋತಾನೆ. ಒಳ್ಳೇದಾಗ್ಲಿ. ಗುರುಜಿ, ನಿಜಕ್ಕೂ ನಿಂಬೆಹಣ್ಣಿನ ಮಹಾತ್ಮ ಇಷ್ಟು ದೊಡ್ಡದು ಅಂತ ನಮ್ಗಂತೂ ಗೊತ್ತಿರ್ಲಿಲ್ಲ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಂದಿನಂತೆ ಇಂದು ಕೂಡ ಸಾಕಷ್ಟು ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಹೊತ್ತಾಗ್ತಿದೆ. ಮತ್ತೆ ನಾಳೆ ಸರಿಯಾಗಿ ಬೆಳಗ್ಗೆ 8:30ಕ್ಕೆ ಭೇಟಿಯಾಗೋಣ. ಹೋಗಿ ಬರ್ತೀವಿ. ನಮಸ್ಕಾರ.